ಸೊ ಕರ್ನಾಟಕ ಗೌರ್ಮೆಂಟ್ ಸ್ಟೇಟ್ ಅಲ್ಲಿ ಯಾವ ಯಾವ ಎಕ್ಸಾಮ್ ಇದೆ? ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದೆ, ಮತ್ತೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಲ್ಲಿ ಇದೆ. ಪೊಲೀಸ್ ಜಾಬ್ ಜಾಸ್ತಿ ಇದೆ, ಸ್ವಲ್ಪ ಹೈಪ್ ಜಾಸ್ತಿ ಇದೆ. ಪೊಲೀಸ್ ನೋಡಿದಾಗ ಜನರು ಯಾಕೆ ಭಯ ಪಡುತ್ತಾರೆ? ಈಗ ಎಕ್ಸಾಂಪಲ್ RCB ಸ್ಟಾಂಪೇಡ್ ಆಯಿತು. ಈ ಜಿನ್ಸಿ ಕಿಡ್ಸ್ ಅಥವಾ ಏನು ಈ ಪ್ರೆಸೆಂಟ್ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ. ಕಾರಣ ಏನು? ಕ್ರೌಡ್ ಕಂಟ್ರೋಲ್ ಮಾಡೋಕ್ಕೆ, ಮಾಬ್ ಕಂಟ್ರೋಲ್ ಮಾಡೋಕ್ಕೆ ಆ ಥರ ಬಿಹೇವ್ ಮಾಡ್ತೀವಿ. ಅದ್ ಬಿಟ್ರೆ ನಾವು ಹ್ಯೂಮನ್ ಬೀಯಿಂಗ್ಸೇ. ಪೊಲೀಸ್ ಅಂದ್ರೆ ಭಯವಲ್ಲ, ಭರವಸೆ ಅಂತ ಅಂದ್ಬಿಟ್ಟು. ಸೊ ನಿಮ್ಗೆ ಅನಿಸುತ್ತಾ ಸೋಷಿಯಲ್ ಮೀಡಿಯಾದಿಂದ ಸ್ಟೂಡೆಂಟ್ಗೆ ಹೆಲ್ಪ್ ಆಗುತ್ತೆ ಅಂತ? ಎಷ್ಟೋ ಜನ ಯೂಟ್ಯೂಬ್ನ ಕಂಟೆಂಟ್ ಕ್ರಿಯೇಷನ್ಗೆ ಯೂಸ್ ಮಾಡಿಕೊಂಡು ಚೆನ್ನಾಗಿ ಅರ್ನ್ ಮಾಡ್ತಾ ಇದ್ದಾರೆ. ಅದೇ ಸೋಷಿಯಲ್ ಮೀಡಿಯಾ ಸುಮ್ಮನೆ ನೋಡ್ಕೊಂಡು ಕೂತ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡಿದ್ದಾರೆ. ಎಷ್ಟೋ ಜನರು ಅದೇ ವೆಬ್ಸೈಟಲ್ಲಿ ಬೇರೆ ಬೇರೆ ಥರ ವಿಡಿಯೋ ನೋಡಿಕೊಂಡು ತಮ್ಮ ಲೈಫ್ನ ಹಾಳು ಮಾಡ್ಕೊಂಡಿದ್ದಾರೆ. ಈಗ ಎಕ್ಸಾಮ್ಗೆ ತಯಾರಾಗುತ್ತೆ ಮಹಿಳೆಯರಿಗೆ ಏನು ಸಲಹೆ ಕೊಡ್ತೀರಾ? ಹೆಣ್ಮಕ್ಳು ಮಾಡೋಕ್ಕಾಗ್ತದಂತ ಯಾವುದೂ ಇಲ್ಲ. ಅವರು ಈ ದೇಶನೂ ನಡೆಸ್ತಾರೆ, ಮನೇಲಿ ತೊಟ್ಲನ್ನು ತುಗ್ತಾರೆ. ಅವರು ವುಮೆನ್ ಎಂಪವರ್ಮೆಂಟ್ ಅಂತಂದ್ರೆ ಬರೀ MG ರೋಡಲ್ಲಿ ಹೋಗಿ ಪಾರ್ಟಿ ಮಾಡ್ತೀನಿ ಅಥವಾ ಹುಡುಗರ ಥರ ಇರ್ತೀನಿ ಅಂತಲ್ಲ. ವುಮೆನ್ ಎಂಪವರ್ಮೆಂಟ್ ಅದಲ್ಲ. ಕ್ಯೂರಿಯಾಸಿಟಿ ಇಲ್ಲ ಸರ್ ನ್ಯೂ ಜನರೇಷನ್. ಜೆನ್ಸಿ ಕಿಡ್ಸ್ ಅಂತ ಹೇಳ್ತಾರಲ್ಲ, ಅವರಲ್ಲಿ ಅಂತೂ ಪೇಷನ್ಸೇ ಇಲ್ಲ ಹುಡುಗರಲ್ಲಿ. ಈಗ ನೀವು ಒಂದು ಪೇಪರ್ ನಮ್ಮ ತಂದೆಯವರು ಅಥವಾ ಅವ್ರ ಜನರೇಷನ್ ಹೋದ್ರು 1 hour 2 hours ಪೇಪರ್ ಓದ್ತಾರೆ. ಈಗ 30 seconds ರೀಲ್ಸ್ ನೋಡಲ್ಲ. ನಮ್ದು PUC ನಲ್ಲಿ ಬರೀ 32%. ಓನ್ಲಿ 32%. ಜಸ್ಟ್ ಪಾಸ್. ನಾನು ತುಂಬಾ ಅವಮಾನಗಳನ್ನ ಅನುಭವಿಸ್ತು. ಯಾಕೆ ನಮ್ಮ ತಾಯಿ ಟೀಚರ್ ಇದ್ರು. ಸುತ್ತಮುತ್ತ ಇರೋ ಮನೆಗಳಲ್ಲಿ ಟೀಚರ್ ಮಗನೇ ಏನು ಮಾರ್ಕ್ಸ್ ತೆಗಿಯಕ್ಕಾಗಿಲ್ಲ, ಇವ್ರೇನು ಟೀಚ್ ಮಾಡ್ತಾರೆ. ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಎಕ್ಸಾಮ್ಗೆ ಅಲ್ಲಿ ಲ್ಯಾಂಗ್ವೇಜ್ ಬೇರೆ ಇರುತ್ತಾ? ನಾನು UPSC 2018 ಬರ್ತೆ. ಅಲ್ಲಿ ನಿಮಗೆ ಕನ್ನಡದಲ್ಲಿ ಕ್ವಶನ್ ಪೇಪರ್ ಇರಲ್ಲ, ಓನ್ಲಿ ಹಿಂದಿ ಮತ್ತೆ ಇಂಗ್ಲಿಷ್ ಅಲ್ಲಿ ಇರುತ್ತೆ. ಅದೇ ಹುಡುಗನ್ಗೆ ಕನ್ನಡ ಮೀಡಿಯಂ ಅಲ್ಲಿ ಆ ಕ್ವಶನ್ಸ್ ಇದ್ರೆ ಆ ಕ್ವಶನ್ಸ್ ಅರ್ಥ ಮಾಡ್ಕೊಂಡು ಚೆನ್ನಾಗಿ ಬರೀತಾನೆ ಅವ್ನ ಮದರ್ ಟಂಗ್ ಅಲ್ಲಿ. ಇದು ಮೇಜರ್ ಪ್ರಾಬ್ಲಮ್ ಇದೆ. ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಅಲ್ಲಿ ಎಲ್ಲನೂ ಸಹ ಹಿಂದಿ ಇಂಗ್ಲಿಷ್ ಅಲ್ಲಿ ಇರೋದ್ರಿಂದ ಕನ್ನಡ ಮೀಡಿಯಂ ಹುಡುಗರು ತುಂಬಾ ಪ್ರಾಬ್ಲಮ್ ಆಗುತ್ತೆ. ದೇರ್ ಇಸ್ ಒನ್ ಸಾಂಗ್ ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ. ನಮಸ್ಕಾರ ಕೃಷ್ಣಮೂರ್ತಿ ಸರ್. ನಮಸ್ತೆ. ನೀವು ಹೇಗಿದ್ದೀರಾ ಸರ್? ತುಂಬಾ ಚೆನ್ನಾಗಿದ್ದೀನಿ ಸರ್, ನೀವು ಇದ್ದೀರಾ? ತುಂಬ ಚೆನ್ನಾಗಿದ್ದೀನಿ ಸರ್. ಸೊ ನಮಸ್ಕಾರ ಸರ್. ದ ಫೌಂಡರ್ಸ್ ಡ್ರೀಮ್ ಕನ್ನಡ ಪಾಡ್ಕಾಸ್ಟ್ ಚಾನಲ್ಗೆ ಸುಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಕರೆಸಿ ನನ್ನ ಡ್ರೀಮ್ಸ್ ಬಗ್ಗೆ ಹೇಳ್ಬೇಕು ಅಂತ ನೀವು ಇಷ್ಟಪಡ್ತೀರಾ. ತುಂಬಾ ಚೆನ್ನಾಗಿ ಖುಷಿ ಆಯ್ತು, ನನಗೂ ಖುಷಿ ಆಗಿದೆ. ಓಕೆ ಸರ್, ನಾನು ಕನ್ನಡ ಭಾಷೆ ಕಲಿತಾ ಇದ್ದೀನಿ. ಏನಾದರೂ ತಪ್ಪು ಆದರೆ ಕ್ಷಮಿಸಿ. ತೊಂದರೆ ಇಲ್ಲ. ರಾಜ್ಕುಮಾರ್ 2 ಫಿಲಮ್ ನೋಡಿ ಬಂದ್ಬಿಡುತ್ತೆ, ತೊಂದರೆ ಇಲ್ಲ. ರಾಜ್ಕುಮಾರ್ ಸರ್ ಫಿಲ್ಮ್? ಹೌದು. ಓಕೆ, ನಾನು ನೋಡ್ತೀನಿ. ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನೀವು 1-2 ಫಿಲಮ್ ನೋಡಿದ್ರೆ ಕನ್ನಡ ಕಲ್ತ್ಬಿಡ್ತೀರಾ. ದೇರ್ ಇಸ್ ಒನ್ ಸಾಂಗ್ ನಾವಾಡುವ ನುಡಿಯೇ ಕನ್ನಡ ನುಡಿ. ಸೂಪರ್. ಸೊ ಐ ಹ್ಯಾವ್ ಸೀನ್ ದಟ್ ಸಾಂಗ್. ಸೊ ನಾನು ಯಾವಾಗ ಪಾಡ್ಕಾಸ್ಟ್ ಮಾಡಿದ್ರಿ, ಓಕೆ, ಎಜುಕೇಶನ್ ಟಾಪಿಕ್ ಬಂದಾಗ ತುಂಬ ಖುಷಿ ಆಗುತ್ತೆ. ಸೊ ಯಾಕಂದರೆ ಅದು ನನ್ನ ಮನಸ್ಸಿಗೆ ತುಂಬ ಖುಷಿ ಕೊಡುತ್ತೆ. ಎಜುಕೇಶನ್ ಟಾಪಿಕ್ ಇಟ್ಸ್ ಕ್ಲೋಸ್ ಟು ಮೈ ಹಾರ್ಟ್ ಸರ್. ಓಕೆ, ಸೊ ನಮಗೆ ನಿಮ್ಮ ಬಗ್ಗೆ ಸ್ವಲ್ಪ ಹೇಳಿ ಸರ್. ನಾನು ಬೇಸಿಕಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವನು. ನಮ್ಮ ತಾಯಿ ಟೀಚರ್ ಆಗಿದ್ದಾರೆ, ನಮ್ಮ ತಂದೆ ರೈತರು. ನಮ್ಮದು ತುಮಕೂರು ಅನ್ನೋ ಈ ಬೆಂಗಳೂರು ಪಕ್ಕ ತುಮಕೂರು ಅಂತ ಇದೆಯಲ್ಲ, ಆ ತುಮಕೂರು ಡಿಸ್ಟಿಕಲ್ಲಿ ಚಿಕ್ಕನಾಯಕನಹಳ್ಳಿ ಅಂತ ಒಂದು ವಿಲೇಜ್ ಬರುತ್ತೆ. ಆ ವಿಲೇಜಲ್ಲಿ ನಾವು ಬೆಳೆದಿದ್ದು. ನಂದು ಎಜುಕೇಷನ್ಸ್ ಎಲ್ಲ ನಾನೆಲ್ಲ ಓದಿದ್ದು ಗೌರ್ಮೆಂಟ್ ಸ್ಕೂಲು, ಪ್ಯೂರ್ ಕನ್ನಡ ಮೀಡಿಯಂ. ಮತ್ತು ಅಲ್ಲಿಂದ ತಿಪ್ಟೂರು ಅಂತ ನಮ್ಮ ಪಕ್ಕದಲ್ಲಿ ತಿಪ್ಟೂರಿಗೆ ಹೋಗಿ ನಾನು PUC ಮತ್ತು ಡಿಗ್ರಿ ಕಲ್ಪತರು ಕಾಲೇಜ್ ಅಂತಿದೆ, ಫೇಮಸ್ ಕಾಲೇಜ್, ಅದು ಗೌರ್ಮೆಂಟ್ ಕಾಲೇಜಿನ. ಅಲ್ಲಿ ನನ್ನ ಡಿಗ್ರಿ ಮುಗೀತು. ಆಮೇಲೆ ನಾನು ಏನು ಮಾಡಿದೆ, B.Ed ಮಾಡಬೇಕು, ಟೀಚರ್ ಆಗಬೇಕು ಅಂತ. ಯಾಕೆಂದರೆ ನಮ್ಮ ತಾಯಿ ಟೀಚರ್ ಇದ್ದರು. ಟೀಚರ್ ಆಗಬೇಕು ಯಾಕೆಂದ್ರೆ ನಾನು ಅಷ್ಟೊಂದು ನಾಲೆಡ್ಜ್ ಇಲ್ಲ. ನಮ್ಮದು PUC ನಲ್ಲಿ ಬರೀ 32%. ಓನ್ಲಿ 32%. ಜಸ್ಟ್ ಪಾಸ್ ನಾನು. ಆಮೇಲೆ ಡಿಗ್ರಿಗೆ ಸೇರಿಕೊಂಡೆ. ಡಿಗ್ರಿನಲ್ಲೂ ಅಂತ ಟ್ಯಾಲೆಂಟೆಡ್ ಅಥವಾ ಏನು ಬ್ರೈಟ್ ಸ್ಟೂಡೆಂಟ್ ಅಲ್ಲ, ತುಂಬ ಬಿಲೋ ಅವರೇಜ್ ಸ್ಟೂಡೆಂಟ್ ನಾನು. ಬಟ್ ಇವಾಗ ನಾವು ಯು ಆರ್ ಟ್ಯಾಲೆಂಟೆಡ್ ಪರ್ಸನ್. ಟ್ಯಾಲೆಂಟೆಡ್ ಇಲ್ಲ, ಶೇರಿಂಗ್ ಸಮ್ ನಾಲೆಡ್ಜ್ ಅಷ್ಟೇ ಸ್ಟೂಡೆಂಟ್ಸ್ಗೆ. ಅದೇ ಜರ್ನಿ ಕಾರಣ ಆಗಿದೆ. ಅದನ್ನ ಜರ್ನಿನೇ ಹೇಳಬೇಕು ಅಂತ ನಾನು ಇಲ್ಲಿಗೆ ಬಂದಿರೋದು. ಯಾಕೆಂದರೆ ತುಂಬ ಅವಮಾನಗಳನ್ನ ಅನುಭವಿಸ್ತು. ಯಾಕೆಂದ್ರೆ ನಮ್ಮ ತಾಯಿ ಟೀಚರ್ ಇದ್ದರು, ನಂದು 30% ಬಂದಿತ್ತು. ಎಲ್ಲ ಅವರ ಸುತ್ತಮುತ್ತ ಕೊಲೀಗ್ಸು ಅಥವಾ ಅವ್ರ ಟೀಚರ್ಸ್, ಟೀಚರ್ಸ್ಗಳು ಮತ್ತು ಸುತ್ತಮುತ್ತ ಇರೋ ಮನೆಗಳಲ್ಲಿ ಟೀಚರ್ ಮಗನೇ ಏನು ಇದು ಮಾರ್ಕ್ಸ್ ತೆಗಿಯೋಕ್ಕಾಗಿಲ್ಲ, ಇವ್ರೇನು ಟೀಚ್ ಮಾಡ್ತಾರೆ ಅನ್ನೋದೆಲ್ಲ ನಮ್ಮ ತಾಯಿಗೆ ಬ್ಲೇಮ್ಸ್ ಎಲ್ಲ ತುಂಬ ಇತ್ತು. ಮತ್ತು ಅವರ ಟೀಚರ್ಸ್ ಮಕ್ಕಳೆಲ್ಲ ಇಂಜಿನಿಯರಿಂಗು, ಮೆಡಿಕಲ್ಲು, ಡಾಕ್ಟ್ರುಗಳೆಲ್ಲ ಆಗ್ತಾಯಿದ್ರು. ಅವ್ರು ಬಂದು ನಮ್ಮ ತಾಯಿ ಹತ್ರ ಹೇಳ್ತಾಯಿದ್ರು. ನಮ್ಮ ತಾಯಿಯವ್ರ ಹತ್ರ ಒಂಥರ ಅವ್ರಿಗೆ ಇದು ಫೀಲ್ ಆಗ್ತಾಯಿತ್ತು, ನಮ್ಮ ಮಗ ಏನು ಮಾಡ್ತಾ ಇಲ್ವಲ್ಲ ಅಂತ ಅಂದ್ಬಿಟ್ಟು. ಡಿಗ್ರಿ ಮುಗಿಸ್ತೆ ಅವ್ರು ಹೇಳ್ತಾಯಿದ್ರು, ಯಾವುದಾದ್ರೂ ಒಂದು B.Ed ಮಾಡಪ್ಪ. B.Ed ಅಂದರೆ ಬ್ಯಾಚುಲರ್ ಆಫ್ ಎಜುಕೇಷನ್ ಅಂತ. ನೀವು ಮಾಡಿದ್ರೆ ಯಾವುದಾದ್ರೂ ಒಂದು ಗೌರ್ಮೆಂಟ್ ಕೆಲಸ ಸಿಗುತ್ತೆ, ಟೀಚರ್ ಆಗ್ಬೋದು. ಅಮ್ಮನೇ ಹೇಳಿದ್ದು, ನೀವು B.Ed ಮಾಡು. ನಾನು BSc ತಗೊಂಡೆ. ಅಂದರೆ ನನಗೆ PUC ನಲ್ಲಿ 35% ಬಂದಿದ್ರು. ನಾನು ಸೈನ್ಸ್ ಮಾಡಬೇಕು ಅನ್ನೋದು ನಂಗೆ ತುಂಬ ಇಂಟ್ರೆಸ್ಟ್ ಇತ್ತು. ಹಂಗಾಗಿ ಸೈನ್ಸೇ ತಗೊಂಡೆ. ನನಗೆ ಸ್ವಲ್ಪ ಅಬ್ದುಲ್ ಕಲಾಂ ಅವ್ರದ್ದು ಈ ವಿಂಗ್ಸ್ ಆಫ್ ಫೈರ್ ಅದನ್ನೆಲ್ಲ ಓದಿದ್ದೆ. ಹಂಗಾಗಿ ಸೈಂಟಿಸ್ಟ್ ಆಗಬೇಕು ಅಂತ ತುಂಬ ಇಂಟ್ರೆಸ್ಟ್ ಇತ್ತು. ಬಟ್ ನನಗೆ ಅಷ್ಟೊಂದು ಟ್ಯಾಲೆಂಟ್ ಇರಲಿಲ್ಲ.
BSc ಮುಗಿಸ್ದೆ. ಆಮೇಲೆ B.Ed ಮಾಡಿದೆ. B.Ed ನಾನು ಮೈಸೂರಿನ ರಾಮಕೃಷ್ಣ ಆಶ್ರಮದಲ್ಲಿ ಮಾಡಿದೆ. ಮತ್ತೆ ಡಿಗ್ರಿ ಎಲ್ಲ ಓದಿದ್ದು ನಾನು ತಿಪ್ಟೂರಿನ ಗುರುಕುಲಾನಂದ ಆಶ್ರಮ ಅಂತ ಇದೆ, ಅಲ್ಲಿ ನನಗೆ ಒಂದಷ್ಟು ಫೌಂಡೇಶನ್ ಸಿಕ್ತು. ಅಲ್ಲಿ ನಮ್ಮ ಹರಿಪ್ರಸಾದ್ ಅಂತ ಒಬ್ರು ಇದ್ದಾರೆ, ಮತ್ತೆ ಅಲ್ಲಿ ನನಗೆ ಒಂದಷ್ಟು ಮಾರ್ಗದರ್ಶನ ಮಾಡಿದ್ರು, ಗೈಡೆನ್ಸ್ ಮಾಡಿದ್ರು. ಅದಾದಮೇಲೆ ನಾನು B.Ed ಮಾಡಿದೆ. B.Ed ಮಾಡಿ ನನ್ನ ಎಜುಕೇಷನ್ನ ಕಂಪ್ಲೀಟ್ ಮಾಡಿ ಆಮೇಲೆ ಏನು ಮಾಡ್ಬೇಕು ನೆಕ್ಸ್ಟು, ವಾಟ್ ನೆಕ್ಸ್ಟ್ ಅಂತ ಅಂದಾಗ, ಈಗ ಯಾಕೆಂದರೆ ಬೇರೆ ಕಂಪ್ನಿಗೆ ಹೋಗೋಕ್ಕಾಗಲ್ಲ ನಾವು B.Ed ಮಾಡಿದವರು, ಪ್ರೈವೇಟ್ ಕಂಪ್ನಿ ಅಥವಾ ಯಾವುದಾದ್ರು. ಅವಾಗ ಇಷ್ಟೊಂದೆಲ್ಲ ಇದಿರಲಿಲ್ಲ, ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಮತ್ತು ಯಾವುದೂ ಈ ಥರ ಪ್ಲ್ಯಾಟ್ಫಾರ್ಮ್ಗಳು ಸಿಗ್ತಾ ಇರಲಿಲ್ಲ ಜಾಬ್ ಮಾಡೋಕ್ಕೆ. ಹೋದರೆ ಗೌರ್ಮೆಂಟ್ ಜಾಬ್ಗೆ ಹೋಗಬೇಕು, ಇಲ್ಲ ಪ್ರೈವೇಟ್ ಜಾಬ್ ಹೋಗಬೇಕು, ಎರಡೇ ಆಪ್ಷನ್ ಇತ್ತು. ಮತ್ತು ಫ್ರೀಯಾಗಿ ಈ ಥರ ಬಿಸ್ನೆಸ್ ಆ ಮೈಂಡ್ಸೆಟ್ ಯಾರಿಗೂ ಇರಲಿಲ್ಲ, ಹಳ್ಳಿ ಕಡೆಯಿಂದ ಬಂದವು ಮಕ್ಕಳಿಗೆ ಇರ್ತಿರ್ಲಿಲ್ಲ. ಯೂಶಲಿ ಒಂದು ಗೌರ್ಮೆಂಟ್ ಕೆಲ್ಸಕ್ಕೆ ಹೋಗ್ಬೇಕು, ಇಲ್ಲ ಒಂದು ಪ್ರೈವೇಟ್ ಕೆಲ್ಸಕ್ಕೆ ಹೋಗಬೇಕು. ನಾನು ಸೆಲೆಕ್ಟೆಡ್ ಗೌರ್ಮೆಂಟಿಗೆ, ನಮ್ಮಮ್ಮ ತಾಯಿ ಗೌರ್ಮೆಂಟ್ ಟೀಚರ್ ಆಗಿರೋದಿಲ್ಲ. ಈಗ B.Ed ಮಾಡಿದ್ರೆ ನೀವೊಂದು ಟೀಚರ್ ಕೆಲಸ ಸಿಗುತ್ತೆ, ಅದನ್ನ ಚೆನ್ನಾಗಿ ಮಾಡು ಅಂತ ಹೇಳಿದ್ರು. ನಾನು ರಾಮಕೃಷ್ಣ ಆಶ್ರಮದಲ್ಲಿ B.Edಗೆ ಸೇರಿಕೊಂಡೆ ಮೈಸೂರಲ್ಲಿ. ಅಲ್ಲಿ ಕಂಪ್ಲೀಟ್ ಆಯಿತು. ಮತ್ತು ಕೂತ್ಕೊಂಡು ಒಂದಷ್ಟು ಪ್ರಿಪ್ರೇಷನ್ ಮಾಡಿ ಟೀಚರ್ ಪೋಸ್ಟ್ ಆಯಿತು. ಅವಾಗ ಟೀಚರ್ ಜಾಬಿಗೆ ಸೆಲೆಕ್ಟ್ ಆದೆ. ಟೀಚರ್ ಜಾಬ್ ಅವಾಗ ಮನೇಲಿ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು, ಇವನೇನೋ ಮಾಡ್ತಾನೆ ಅಂತ ಅಂದ್ಬಿಟ್ಟು. ಬಟ್ ಅವಾಗಲೇ ನಮಗೆ ರೆಕಗ್ನಿಷನ್ಸ್ ಇರಲಿಲ್ಲ. ಆಮೇಲೆ ನಾನು ಇನ್ನೂ ಏನಾದರೂ ಮಾಡಬೇಕು, ಯಾಕೆಂದ್ರೆ ಅವೇರ್ನೆಸ್ ಇರಲಿಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸು ಮತ್ತು ಬೇರೆ ಏನಾದ್ರು ಓದಬೇಕು ಅಂತ. ನನಗೆ ವರ್ಕ್ ಮಾಡ್ಕೊಂಡೇ ಬೇರೆ ಬೇರೆ ಎಕ್ಸಾಮ್ಸ್ ನೋಡ್ತಾ ಇದ್ದೆ. ಲೈಕ್ ಈಗ ನಾನು ಈಗ ಗೌರ್ಮೆಂಟ್ ಎಕ್ಸಾಮ್ಸ್ ಅದ್ರ ಮೇಲೆ ಫೋಕಸ್ ಮಾಡ್ತಾ ಇದ್ದೆ. ಹಾಗಾಗಿ ಆಮೇಲೆ ಬೇರೆ ಬೇರೆ ಎಕ್ಸಾಮ್ಸ್ ಬರೆದು ಒಟ್ಟು ಒಂದು 16ರಿಂದ 18 ಜಾಬ್ನ ನಾನು ತೊಗೊಂಡಿದ್ದೆ ಗೌರ್ಮೆಂಟ್ ಇದ್ರಲ್ಲೇ. ನಾವು ಪ್ರೆಸೆಂಟ್ ಸಬ್ ಇನ್ಸ್ಪೆಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸರ್ ಪ್ಲೀಸ್ ಟೇಕ್ ಕೇರ್ ಆಫ್ ಅಸ್. ಸೊ ಯು ಹ್ಯಾವ್ ಸ್ಟಾರ್ಟೆಡ್ ದಟ್ ಕಿಟಿ ಕಾಂಪಿಟೇಟಿವ್ ಸಿದ್ಧಾಂತ, ರೈಟ್? ಈ ಐಡಿಯಾ ಹೇಗೆ ಬಂತು ದೆನ್? ಅದೇ ನಾನು ಏನಾಯಿತು, ತುಂಬ ಸ್ಟ್ರಗಲ್ ಮಾಡಿದ್ದೆ. ನಾನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಜರ್ನಿ ಈಸಿ ಇರಲಿಲ್ಲ, ಯಾಕೆಂದ್ರೆ ನಾನು ಒಂದೇ ಸತಿ ಸಕ್ಸಸ್ ಆಗಲಿಲ್ಲ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತಂದ್ರೆ ಏನಾಗುತ್ತೆ, ಪ್ರಿಪ್ರೇಷನ್ ಬೇಕಾಗುತ್ತೆ. ಯಾಕೆ ಅಂತಂದರೆ ಈಗ ಹಳ್ಳಿಯಿಂದ ಬಂದ ಮಕ್ಕಳಿಗೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ನಾಲೆಡ್ಜ್ ಇಲ್ಲ ಅಂತಂದರೆ ಅವನು ಅಟೆಂಪ್ಟ್ ಕೊಟ್ಟು ಫೇಲ್ ಆಗಿಬಿಡ್ತಾನೆ. ಆ ಅಟೆಂಪ್ಟ್ ಕೊಡಬೇಕಾದ್ರೆ ಅವ್ನಿಗೆ ಏನು ಪ್ರಿಪ್ರೇಷನ್ ಇಲ್ದಲೆ ಎಕ್ಸಾಮ್ಸ್ ಬರೆದಾಗ ಫೇಲ್ ಆದಾಗ ಏನಾಗುತ್ತೆ, ಅವ್ನ ಕಾನ್ಫಿಡೆನ್ಸ್ ಹೋಗ್ಬಿಡುತ್ತೆ. ಆವಾಗ ಏನಾಯಿತು, ನಾನು ಎಕ್ಸಾಮ್ಸ್ ಎಲ್ಲ ಬರೆದಾಗ ನಾನು ಕನ್ನಡ ಮೀಡಿಯಮಲ್ಲಿ ಓದೋದ್ರಿಂದ ಇಂಗ್ಲೀಷ್ ಬೇಕಿತ್ತು. ಇಂಗ್ಲೀಷಲ್ಲಿ ನಾನು ಸ್ವಲ್ಪ ವೀಕ್ ಇದ್ದಿರೋದ್ರಿಂದ ಮತ್ತು ಮೆಂಟಲ್ ಎಬಿಲಿಟಿ ಎಲ್ಲ ತುಂಬ ಸಬ್ಜೆಕ್ಟ್ಸ್ ಓದಬೇಕಾಗುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕ್ಲಿಯರ್ ಮಾಡಬೇಕು ಅಂತಂದರೆ. ಆವಾಗ ಸಬ್ಜೆಕ್ಟ್ಸ್ಗಳು ಓದಬೇಕು. ಆಮೇಲೆ ಇಷ್ಟೊಂದು ಪ್ರಿಪ್ರೇಷನ್ ಇರಲ್ಲ, ಯಾವ ರೀತಿ ನಿಮ್ಮ ಡೈರೆಕ್ಷನ್ ಇರಲ್ಲ. ಮೇನ್ ಅಂದರೆ ಲೈಕ್ ಮೆಂಟರ್ಶಿಪ್ ಅಂತ ಏನು ಕರೀತಾರೆ ಇಂಗ್ಲೀಷಲ್ಲಿ, ಮಾರ್ಗದರ್ಶನ ಇರಲ್ಲ. ಯೂಶಲಿ ನಮ್ಮ ಹಳ್ಳಿಯಿಂದ ಬರೋ ಹುಡುಗರಿಗೆ ಆಗೋ ಡ್ರಾಬ್ಯಾಕ್ ಇಲ್ಲೇ ಕರೆಕ್ಟ್ ಮೆಂಟರ್ಶಿಪ್ ಸಿಗಲ್ಲ. ಕರೆಕ್ಟಾಗಿ ಮೆಂಟರ್ಶಿಪ್ ಸಿಗಲಿಲ್ಲ ಅಂತಂದಾಗ ಏನಾಗುತ್ತೆ, ಅವರು ಅಟೆಂಪ್ಟ್ಸ್ ಕೊಟ್ಟು ಅದ್ರಲ್ಲಿ ಫೇಲ್ ಆಗ್ತಾರೆ. ಮತ್ತು 1 ವರ್ಷ 2 ವರ್ಷ ನೋಡಿ ಅದನ್ನು ನನ್ನ ಕೈಲಿ ಆಗ್ತಿಲ್ಲ ಅಂತ ಅಂದ್ಬಿಟ್ಟು ಹೊರಗಡೆ ಬರ್ತಾರೆ. ರೈಟ್ ಡೈರೆಕ್ಷನ್ ಇರಲ್ಲ. ಆ ಒಂದು ಉದ್ದೇಶದಿಂದ ಈ ಕಿಟಿ ಕಾಂಪಿಟೇಟಿವ್ ಸಿದ್ಧಾಂತ ಅನ್ನೋದು, ನಾನು ಎಕ್ಸಾಮ್ಸ್ ಎಲ್ಲ ಬರೆದು ನಾನು ಜಾಬ್ ಮಾಡ್ತಾ ಇದ್ದೆ. ತುಂಬ ಜನ ಫೋನ್ ಮಾಡೋರು ನನಗೆ, ಸರ್ ಈ ಥರ ನಾನು ಓದ್ತಾ ಇದ್ದೀನಿ, ಗೈಡ್ ಮಾಡಿ ಅಂತ. ನಂಗೆ ತುಂಬ ವರ್ಕ್ ಪ್ರೆಷರ್ ಇರ್ತಿತ್ತು, ಒಂದಿಬ್ಬರಿಗೆ ಹೇಳ್ಬಾರ್ದಾಯಿತು. ಅವಾಗ ನನ್ನ ಫ್ರೆಂಡ್ ಒಬ್ಬ ಸಜೆಸ್ಟ್ ಮಾಡಿದ್ರು ನನಗೆ, ರಾತೋಡ್ ಅಂತ ಅಂದ್ಬಿಟ್ಟು ನನ್ನ ಫ್ರೆಂಡ್ ಸಜೆಸ್ಟ್ ಮಾಡ್ದೆ. ಬಗ ನೀನು ಈ ಥರ ಒಬ್ಬರಿಗೆ ಫೋನ್ ಮಾಡ್ಕೊಂಡು ಕೂತ್ಕೊಂಡ್ರೆ 1/2 hour 1 hour ಎಲ್ಲ ಹೋಗ್ಬಿಡುತ್ತೆ. ಯಾವ್ದಾದ್ರು ಒಂದು ಪ್ಲಾಟ್ಫಾರ್ಮ್ ಯೂಸ್ ಮಾಡ್ಕೊಂಡು ನೀನು ಗೈಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡು, ಅಟ್ಲೀಸ್ಟ್ ಅದರಿಂದ ಹುಡುಗರಿಗೆ ರೀಚ್ ಸಿಗುತ್ತೆ ಅಂತ ಒಂದು ಸಜೆಷನ್ ಕೊಟ್ಟ. ನನಗೆ ಯೂಟ್ಯೂಬು ಅದು ಇದು ಸೋಷಿಯಲ್ ಮೀಡಿಯಾ ನಾನು ಯೂಸ್ ಮಾಡ್ತಲೇ ಇರಲಿಲ್ಲ. ಆವಾಗ ಸ್ವಲ್ಪ ಕಲ್ತ್ಕೊಂಡು ಯೂಟ್ಯೂಬ್ ಅಂದರೆ ಏನೋ ಅದು ಇದು ಸೋಷಿಯಲ್ ಮೀಡಿಯಾ ಹೆಂಗೆ ಯೂಸ್ ಮಾಡೋದು ಅಂತ ತಿಳ್ಕೊಂಡು ಆಮೇಲೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ. ಯೂಟ್ಯೂಬಲ್ಲಿ ಹುಡುಗರಿಗೆ ಫ್ರೀಯಾಗಿ ಗೈಡೆನ್ಸ್, ಯಾವ ರೀತಿ ಓದಬೇಕು, ಯಾವ ರೀತಿ ನೀವು ಪ್ರಿಪ್ರೇಷನ್ ಮಾಡ್ಕೋಬೇಕು, ಯಾವ ಎಕ್ಸಾಮ್ಸ್ಗೆ ಯಾವ ರೀತಿ ನಿಮ್ಮ ಮೆಂಟಾಲಿಟಿ ಇರಬೇಕು, ಸ್ಟ್ರಗಲ್ಗೆ ಯಾವ ಥರ ಪಡಬೇಕು, ಯಾವ ಸಬ್ಜೆಕ್ಟ್ ಯಾವುದಾದ್ರು ಕ್ಲಿಯರ್ ಮಾಡಬೇಕು, ಕಾನ್ಸೆಪ್ಟ್ ಕ್ಲಾರಿಟಿ ಅಂದ್ರೆ ಏನು ಅನ್ನೋ ಸಬ್ಜೆಕ್ಟ್ಸ್ ವೈಸ್ ಎಲ್ಲ ನಾನು ಅವ್ರನ್ನ ಕ್ಲಿಯರ್ ಮಾಡ್ತಾ ಹೋದೆ. ಅವಾಗ ಏನಾಯಿತು, ಅದು ಹಂಗೆ ಸ್ಟಾರ್ಟ್ ಆಯಿತು. ಅದು ಸ್ಟಾರ್ಟ್ ಆಗಿ ಈಗ ತುಂಬ 1 lakh ಸಮಥಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಆಮೇಲೆ ಇನ್ಸ್ಟಾಗ್ರಾಮಲ್ಲೂ ಚೆನ್ನಾಗಿದೆ. ಅಂದರೆ ಈಗ ಎಷ್ಟು ಜನ ಹುಡುಗರು ಡೈರೆಕ್ಟಾಗಿ ಬರೋಕ್ಕೆ ನಾನು ಮೀಟ್ ಮಾಡೋಕ್ಕಾಗದವ್ರು ಅಥವಾ ಫೋನಲ್ಲಿ ನಾನು ಕಾಂಟ್ಯಾಕ್ಟ್ ಸಿಗ್ದರು. ಈಗ ನಾನು ಜೊತೆಗೆ ನನ್ನ ವರ್ಕ್ ಜೊತೆಗೆ ನಾನು ಹಾಬಿ ಥರ ಮಾಡ್ಕೊಂಡಿದ್ದೀನಿ. ಯಾಕೆ ನಾನು ಆಸ್ ಎ ಟೀಚರ್ ಆಗಿದ್ದಲ್ಲ ಮೊದಲು, ಅದು ಹಾಬಿನ ಕಂಟಿನ್ಯೂ ಮಾಡ್ಕೊಳಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದೀನಿ. ಮತ್ತು ಇದರಿಂದ ಒಂದಷ್ಟು ಹುಡುಗರು ಹೆಲ್ಪ್ ಆಗಬೇಕು ಅನ್ನೋದು ಈ ಒಂದು ಕಿಟ್ಟಿಸ್ ಕಾಂಪಿಟೇಟಿವ್ ಸಿದ್ಧಾಂತದ ಒಂದು ಮೇನ್ ಸ್ಟಾರ್ಟ್ ಆಗಿದೆ ಇಲ್ಲಿಂದ. ಕರೆಕ್ಟ್. ಒನ್ ಫೈಟ್ ಈಸ್ ದೇರ್ ಸರ್, ಬೆಂಗಳೂರು IT ನಗರದಲ್ಲಿ. ಓಕೆ, ಸೊ ಕನ್ನಡ ಭಾಷಾ ಕಲಿತಾ ಇದ್ದೀನಿ, ಕಲಿಬೇಕಾ ಅಥವಾ ಇಂಗ್ಲೀಷ್ ಕಲಿಬೇಕಾ? ಇಲ್ಲ, ಲ್ಯಾಂಗ್ವೇಜ್ ಎಷ್ಟು ಆಡೋಕೆ 100 ಭಾಷೆ, ಮಾತಾಡೋಕ್ಕೆ 1 ಭಾಷೆ, ಕಲಿಯೋಕ್ಕೆ 100 ಭಾಷೆ ಅಂತ ಹೇಳ್ತಾರೆ ನಮ್ಮ ಇದರಲ್ಲಿ. ಅಂದರೆ ನೀವು ಎಷ್ಟು ಭಾಷೆ ಕಲಿಬೋದು, ತೊಂದರೆ ಇಲ್ಲ. ಬಟ್ ಕರ್ನಾಟಕದಲ್ಲಿ ಕನ್ನಡ ಮಾತಾಡಬೇಕು, ಯಾಕೆಂದರೆ ಇದು ಮದರ್ ಟಂಗ್. ಒಂದು ರೆಸ್ಪೆಕ್ಟ್ ಕಲ್ಚರ್, ಈಗ ನಾವು ಎಲ್ಲಾದರೂ ಒಂದು ಪ್ಲೇಸ್ಗೆ ಹೋದರೆ ಆ ಒಂದು ಕಲ್ಚರ್ನ ರೆಸ್ಪೆಕ್ಟ್ ಮಾಡಬೇಕು, ಹಾಗಾಗಿ ನಾವು ಇಂಗ್ಲೆಂಡ್ಗೆ ಹೋದಾಗ ನೀವು ಆ ಒಂದು ಕಲ್ಚರ್ನ ರೆಸ್ಪೆಕ್ಟ್ ಮಾಡಬೇಕು. ಹಾಗಾಗಿ ನಮ್ಮದು ಒಂದು ಬೆಂಗಳೂರು ಅಥವಾ ಕರ್ನಾಟಕ ಅಂತ ಬಂದಾಗ ನಮ್ಮ ಕನ್ನಡಕ್ಕೆ ಇನ್ನೊಂದು ನಮ್ಮ ಭಾಷೆಗೆ ತುಂಬ ನಾವು ಇದನ್ನು ಕೊಡ್ತೀವಿ, ಮರ್ಯಾದೆ ಕೊಡ್ತೀವಿ.
ಭಾಷೆಗೆ ಅವಮಾನ ಆಗೋಕ್ಕೆ ಅದು ತುಂಬ ಸಹಿಸಲ್ಲ. ಬೇಕೆ ನೋಡಿ ಎಷ್ಟೋ ಜನ ನೀವು ಏನಾದರೂ ಲ್ಯಾಂಗ್ವೇಜ್ ಬಗ್ಗೆ ಬಂತು ಅಂದ್ರೆ ತುಂಬ ಇದಾಗ್ಬಿಡುತ್ತೆ, ಕಾನ್ಫ್ಲಿಕ್ಟ್ ಆಗ್ಬಿಡುತ್ತೆ. ಕರೆಕ್ಟ್. ಅದು ರೆಸ್ಪೆಕ್ಟ್ ಕೊಡಿ. ಯಾವ್ದಾದ್ರು ಈಗ ನೋಡಿ ನೀವು ಎಷ್ಟು ಕನ್ನಡ ಮಾತಾಡಿದಾಗ ನನ್ಗೆ ಖುಷಿ ಅನ್ಸುತ್ತೆ. ನಾ ಅಷ್ಟೇ ಸಾಕು ನಮ್ಮನ್ನ ಕರ್ನಾಟಕದವ್ರನ್ನ ನೀವು ಇದು ಮಾಡೋಕ್ಕೆ, ಪ್ರೀತಿನ ಗಳಿಸ್ಕೊಳಕ್ಕೆ ಅಷ್ಟೊಂದು ಎರಡು ಪದಗಳು. ನೀವೇನು ಪರ್ಫೆಕ್ಟಾಗಿ ಕನ್ನಡ ಲಿಟ್ರೇಚರ್ ಮಾತಾಡಿಂದ ಯಾರು ಕೇಳ್ತಾ ಇಲ್ಲ. ಸಮ್ ಕನ್ನಡ ಏನು ಕನ್ವರ್ಸೇಷನ್, ಡೈಲಿ ಕನ್ವರ್ಸೇಷನ್ ಇದೆ, ಆ ಕನ್ನಡ ಮಾತಾಡೋದು ಬೇಕು. ಬಟ್ ಅದರಿಂದ ನಾನು ಇಂಗ್ಲೀಷ್ನ ನಾನು ಇದು ಮಾಡ್ತಾ ಇಲ್ಲ. ಲ್ಯಾಂಗ್ವೇಜ್ ತುಂಬ ಬೇಕು. ಯಾಕೆಂದರೆ ಇಂಗ್ಲೀಷ್ ಗ್ಲೋಬಲ್ ಲ್ಯಾಂಗ್ವೇಜ್ ಆಗಿರೋದ್ರಿಂದ ಲ್ಯಾಂಗ್ವೇಜ್ ಕಲಿಬೇಕು. ಈಗೆಲ್ಲ ನಾವು ಯಾವ್ದಾರು ಒಂದು ಸಾಫ್ಟ್ವೇರ್ ಆಗಿರ್ಬೋದು, IT ಫೀಲ್ಡ್ಗೆ ಹೋಗಬೇಕು ಅಂದರೆ ಅಥವಾ ಬೇರೆ ಕಂಟ್ರೀಸ್ಗೆ ಹೋಗಬೇಕು ಅಂದರೆ ಇಂಗ್ಲೀಷ್ ಬೇಕೇ ಬೇಕು. ಲ್ಯಾಂಗ್ವೇಜ್ ನೀವು ಎಷ್ಟಾರ ಕಲೀರಿ. ನಾನು ನಾಟ್ ಓನ್ಲಿ ಇಂಗ್ಲೀಷ್ ಒಂದಲ್ಲ, ತಮಿಳು, ತೆಲುಗು, ಎಷ್ಟು ಲ್ಯಾಂಗ್ವೇಜ್ ಕಲಿತೋ ಅಷ್ಟು ನಿಮ್ಮ ನಾಲೆಡ್ಜ್ ಇನ್ಕ್ರೀಸ್ ಆಗುತ್ತೆ. ಯಾಕೆಂದರೆ ನಾಲೆಡ್ಜ್ ಗೈನ್ ಮಾಡೋಕ್ಕೆ, ಅಲ್ಲೋದಕ್ಕೆ ಅಲ್ಲಿನ ಒಂದು ನಾಲೆಡ್ಜ್ ಗೈನ್ ಮಾಡೋಕ್ಕೆ ಲ್ಯಾಂಗ್ವೇಜ್ ಇದು ಮೀಡಿಯಮ್, ಅದು ಬೇಕಾಗುತ್ತೆ. ಎಲ್ಲ ಭಾಷೆಗಳನ್ನು ಕಲಿಬೇಕು, ಬಟ್ ನಮ್ಮ ಭಾಷೆನ ಲವ್ ಮಾಡಬೇಕು. ಕರೆಕ್ಟ್. ಸೊ ನಿಮ್ಮ ಮೊದಲ ಮೆಂಟರ್ ಯಾರು? ಸರ್ ಮೊದಲ ಮೆಂಟರ್ ಅಂತಂದ್ರೆ ನಮ್ಮ ತಾಯಿನೇ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಹೇಳ್ತಾರಲ್ಲ, ತಾಯಿಯೇ ಮೊದಲ ಗುರು, ಮನೆಯ ಮೊದಲ ಪಾಠಶಾಲೆ ಅಂತ ಹೇಳ್ತಾರಲ್ಲ, ಹಾಗೆ ನಮ್ಮ ತಾಯಿನೇ ನನಗೆ ಇದುವರೆಗೂ ಇಲ್ಲಿವರೆಗೂ ಸಪೋರ್ಟ್ ಮಾಡಿರೋದು ನಮ್ಮ ತಾಯಿನೇ. ಯಾಕೆ ಅಂತಂದರೆ ನಾನಂತ ಏನು ಹೇಳಿದ್ದು ಬ್ರೈಟ್ ಸ್ಟೂಡೆಂಟ್ ಅಲ್ಲ ಅಂತ ಹೇಳಿದ್ದೆ ನಿಮಗೆ. ಪ್ರತಿಯೊಂದಿನ ಏನಾದರೂ ನಾನು ಡಿಮೋಟಿವೇಟ್ ಆದಾಗ ಅವ್ರು ಮೋಟಿವೇಟ್ ಇಲ್ಲ ಆಗುತ್ತೆ, ಮಾಡು, ಸೈನ್ಸ್ ತೊಗೊತೀನಿ, ಆಯ್ತು ತಗೊ ಮಾಡು, ತುಂಬ ಜನ ಓದಿದ್ದಾರೆ. ಆಮೇಲೆ ಇದು ಎಕ್ಸಾಮ್ ಬರೀತೀನಿ ಅಂದಾಗ, ಕಾಂಪಿಟೇಟಿವ್ ಎಕ್ಸಾಮ್ ಬರೀತೀನಿ ಅಂದಾಗ, ಆಯಿತು ಮಾಡು, ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ ಅಂತ ಅಂದು ಅದಾದಮೇಲೆ ನನ್ನ ಲೈಫ್ ಅದುವರೆಗೂ ಸಪೋರ್ಟ್ ಮಾಡಿದ್ದಾರೆ. ಈಗಲೂ ಸಪೋರ್ಟ್ ಮಾಡ್ತಾ ಇದ್ದಾರೆ ನನ್ನ ತಾಯಿಯವರು. ಅವ್ರು ಈಗ ರೀಸೆಂಟಾಗಿ ರಿಟೈರ್ಡ್ ಆದರು, ಟೀಚರ್ ಆಗಿದ್ರು. ಹಂಗಾಗಿ ಅದರಲ್ಲೇ ಇನ್ನು ತುಂಬ ಜನ, ಒಬ್ಬರು ಮೆಂಟರ್ ಅಂತ ಇರಲ್ಲ ಲೈಫಲ್ಲಿ. ಮನುಷ್ಯ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂದರೆ ಪ್ರತಿ ಹಂತದಲ್ಲೂ ಒಬ್ಬೊಬ್ಬರು ಮೆಂಟರ್ ಬರ್ತಾ ಹೋಗ್ತಾರೆ. ಅಂದರೆ ಈಗ ಒಬ್ಬರೇ ಇರಲ್ಲ. ನಿಮ್ಮ ತಾಯಿ ಆ ಒಂದು ಏಜ್ವರೆಗೂ ನರ್ಚರ್ ಮಾಡೋರ್ಗೂ ಅವರಿದ್ದರು. ಆಮೇಲೆ ಹರಿಪ್ರಸಾದ್ ಅಂತ ನಮ್ಮ ಹೇಳಿದ ಲೆಫ್ಟಿನೆಂಟ್, ಅವರು ಮೇಜರ್ ಆಗಿದೆ, ಲೆಫ್ಟಿನೆಂಟ್ ಕರ್ನಲ್ ಹರಿಪ್ರಸಾದ್ ಅಂತ. ಅವರಲ್ಲಿ ಗುರುಕುಲದಲ್ಲಿ ಗೈಡ್ ಮಾಡಿದ್ರು. ಈ ಥರ ನೀನು PSIಗೆ ಹೋಗು, ಯೂನಿಫಾರ್ಮ್ NCC ನಂಗೆ ಸೇರಿಸಿದ್ರು. ಅವರನ್ನೇ NCC ಸೇರಿಸಿ NCCಲಿ ಸ್ವಲ್ಪ ಅಚೀವ್ಮೆಂಟ್ ಮಾಡೋಕೆ ಅವ್ರು ನನ್ನ ಕಾರಣ ಆದರು. ಅವರು ನನಗೆ ಗೈಡ್ ಮಾಡಿದ್ರು, PSI ಮಾಡು, ಈ ಥರ ಜಾಬ್. ಯಾಕೆಂದರೆ ಅವರು PSI ಅಟೆಂಪ್ಟ್ ಮಾಡಿ ಸಮ್ ರೀಸನ್ಸ್ ಇದ್ದ ಅವ್ರಿಗೆ ಸಿಕ್ಕಿರಲಿಲ್ಲ. ನೀನು ಮಾಡು, ನಿನ್ನ ಕೈಲಿ ಆಗುತ್ತೆ ಅಂತ ಅವ್ರು ನನಗೆ ಗೈಡ್ ಮಾಡಿದ್ರು. ಆಮೇಲೆ ನಾನು ಬೆಂಗಳೂರಿಗೆ ಬಂದಾಗ ಫ್ರೆಂಡ್ಸ್ಗಳು ಗೈಡ್ ಮಾಡಿದ್ರು. ಆಮೇಲೆ ಧಾರವಾಡಕ್ಕೆ ಹೋದಾಗ ಫ್ರೆಂಡ್ಸ್ಗಳು ಗೈಡ್ ಮಾಡಿದ್ರು. ಈಗ ತುಂಬ ಜನ ಫ್ರೆಂಡ್ಸ್ಗಳಿದ್ದಾರೆ, ಬೇರೆ ಬೇರೆ ಇದ್ದಾರೆ. ಒಟ್ಟು ಮೆಂಟರ್ಸ್ ಅಂತ ಬಂದರೆ ಒಂದು ಎಲ್ಲರೂ ಮೆಂಟರ್ಶಿಪ್ ಇದುವರೆಗೂ ಇದ್ದಾರೆ, ತುಂಬ ಜನ ಇದ್ದಾರೆ. ಕೃಷ್ಣ Moses, I think you are successful now, but in your early days I think ನೀವು ಯಾವ ಚಾಲೆಂಜ್ ಫೇಸ್ ಮಾಡಿದ್ದೀರಾ? ಸಕ್ಸಸ್ಫುಲ್ ಆಗಿಲ್ಲ ನಾನು. Why you are denying it? ಹಂಗಿಲ್ಲ, ಅಂದ್ರೆ ಸಕ್ಸಸ್ ಅನ್ನೋದಕ್ಕೆ ಡೆಫಿನೇಷನ್ಸ್ ಕೊಡಕ್ಕಾಗಲ್ಲ. ಚಾಲೆಂಜಸ್ ಅಂದ್ರೆ ಮೇಜರ್ ನನ್ನ ಸ್ಟಡಿ ರಿಲೇಟೆಡ್ ಏನಾಗ್ತಿತ್ತು, ಈಗ ನಮ್ಮ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಪಾಠ ಮಾಡ್ಬೇಕಾದ್ರೆ ಕಾನ್ಸೆಪ್ಚುವಲ್ ಕ್ಲಾರಿಟಿ ಇರಲ್ಲ. ಕಾನ್ಸೆಪ್ಚುವಲ್ ಕ್ಲಾರಿಟಿ ಅಂದ್ರೆ ಪರಿಕಲ್ಪನೆಗಳ ಅರ್ಥ. ಅಂದ್ರೆ ಈಗ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಬರುತ್ತೆ ಅನ್ಕೊಳ್ಳಿ, ಈ ಗ್ರಾವಿಟೇಷನ್ ಅಂತಂದ್ರೆ ಸುಮ್ಮನೆ ಪಾಠ ಮಾಡ್ಬಿಡ್ತಾರೆ ಹುಡುಗರಿಗೆ, ಗ್ರಾವಿಟೇಷನ್ ಅಂದ್ರೆ ಏನು ಅಂತ ಅಂದ್ಬಿಟ್ಟು. ಬಟ್ ಅದನ್ನ ಅಪ್ಲಿಕೇಶನ್ ಹೆಂಗ್ ಯೂಸ್ ಆಗುತ್ತೆ, ಅದು ಮುಂದೆ ನಿನ್ನ ಲೈಫಲ್ಲಿ ಹೆಂಗ್ ಯೂಸ್ ಆಗುತ್ತೆ ಅನ್ನೋದನ್ನ ಹೇಳ್ಕೊಡಲ್ಲ. ಅದು ಮತ್ತೆ ಎಕ್ಸಾಮ್ಸ್ ನಿಂಗೆ ಫ್ಯೂಚರ್ ಎಕ್ಸಾಮ್ಗೆ ಹೆಂಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಲ್ಲ. ಈ ಥರ ಕಾನ್ಸೆಪ್ಟುವಲ್ ಕ್ಲಾರಿಟಿ ಇದ್ದಾಗ ಏನಾಗುತ್ತೆ, ನಾವು ಎಕ್ಸಾಮ್ಸ್ ಅಟೆಂಡ್ ಮಾಡಕ್ಕೆ ಬಂದಾಗ ನಾವೇನು ಮಾಡ್ತೀವಿ, ಅಲ್ಲಿ ಫೇಲ್ಯೂರ್ ಆಗ್ತೀವಿ. ತುಂಬ ಹುಡುಗರು ಇದು. ಆಮೇಲೆ ಇಂಗ್ಲೀಷ್ ಪ್ರಾಬ್ಲಮ್ ಇರುತ್ತೆ ಒಂದು ಮೇಜರ್. ಕನ್ನಡ ಮೀಡಿಯಂ ಹುಡುಗರದ್ದು ಅಥವಾ ಹಳ್ಳಿಯಿಂದ ಬರೋ ಹುಡುಗರಿಗೆ ಮೇಜರ್ ಪ್ರಾಬ್ಲಮ್ ಇರೋದು ಇಂಗ್ಲೀಷು ಮತ್ತು ಮ್ಯಾಥಮೆಟಿಕ್ಸ್. ತುಂಬ ಹುಡುಗರಿಗೆ ಮ್ಯಾಥಮೆಟಿಕ್ಸ್ ಬರಲ್ಲ. ಇದು ಏನಾಗುತ್ತೆ, ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಸಕ್ಸಸ್ ಆಗೋಕ್ಕಾಗಲ್ಲ. ಯಾಕೆಂದರೆ ಅನಾಲಿಟಿಕಲ್ ಥಿಂಕಿಂಗ್ ಬರಬೇಕು ಅಂದರೆ ನಿಮಗೆ ಮ್ಯಾಥಮೆಟಿಕ್ಸ್ ಬರಬೇಕು, ಸೈನ್ಸ್ ಬರಬೇಕು. ಆ ಅನಾಲಿಟಿಕಲ್ ಥಿಂಕಿಂಗ್ ಇದ್ದರೆ ಒಂದು ಡಿಸಿಷನ್ ತೊಗೊಳಕ್ಕೆ ಅಥವಾ ಒಂದು ಯಾವ್ದಾದ್ರು ಒಂದು ಸಬ್ಜೆಕ್ಟ್ನ ಅನಾಲಿಸಿಸ್ ಮಾಡೋಕ್ಕೆ, ಅದು ಅನಾಲಿಸ್ ಮಾಡಿದ್ದು ಸರಿನಾ ತಪ್ಪು ಅಂತ ಡಿಸಿಷನ್ ತಗೊಳಕ್ಕೆ ಇದು ಎಕ್ಸಾಮಲ್ಲಿ ಬರೆಯೋಕ್ಕೂ ಹೆಲ್ಪ್ ಆಗುತ್ತೆ ಮತ್ತು ಜೀವನದಲ್ಲೂ ಹೆಲ್ಪ್ ಆಗುತ್ತೆ. ಹಾಗಾಗಿ ಈ ಒಂದು ಬ್ಯಾರಿಯರ್ಸ್ ನಾನು ಸಹ ಫೇಸ್ ಮಾಡಿದ್ದೀನಿ. ಜೊತೆಗೆ ಎಕನಾಮಿಕಲ್ ಪ್ರಾಬ್ಲಮ್ ಏನು, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದರೆ ನಿಮಗೆ ನಮ್ಮ ತಾಯಿ ಟೀಚರ್ ಆಗಿದೆ, ಎಷ್ಟು ಸಂಬಳ ಬರುತ್ತಿರುತ್ತೆ ಅವ್ರಿಗೆ, ಅದರಲ್ಲಿ ನನ್ನ ಓದಿಸ್ಬೇಕು, ನಮ್ಮ ತಂಗಿಯವ್ರನ್ನ ಓದಿಸ್ಬೇಕು, ಮನೆ ಫ್ಯಾಮಿಲಿ ಮೇಂಟೈನ್ ಮಾಡಬೇಕು. ನಮಗೂ ತುಂಬ ಕಷ್ಟಗಳಿರುತ್ತೆ. ಅದನ್ನೆಲ್ಲ ಕಷ್ಟ ಅಂತ ಹೇಳ್ಬಾರ್ದು, ಯಾಕೆಂದರೆ ನಮ್ಮ ತಾಯಿ ನಮ್ಮ ತಂದೆಯವ್ರು ನಮ್ಗೆ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅದನ್ನು ನಾವು ಏನಂತಂದರೆ ನಮ್ಮ ತಂದೆ ತಾಯಿಯವರು ನಮ್ಮನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅವ್ರ ಮಟ್ಟದಲ್ಲಿ ಏನೇನು ಸಾಧ್ಯ ಆಗುತ್ತೆ ಅದೆಲ್ಲ ಕೊಟ್ಟಿರ್ತಾರೆ. ನಾವು ಬಡತನ ಅಂತ ಹೇಳ್ಬಾರ್ದಾಗ್ತದೆ, ಅವ್ರಿಗೆ ಅವಮಾನ ಮಾಡ್ದಂಗೆ ಆಗುತ್ತೆ. ಅದನ್ನು ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ, ಎಜುಕೇಷನ್ ಕೊಟ್ಟಿದ್ದಾರೆ. ನನಗೆ ಅದೊಂದು ತುಂಬ ಖುಷಿ ಅನಿಸುತ್ತೆ. ಮತ್ತು ಈ ಥರ ಚಾಲೆಂಜಸ್ಸು ಎಲ್ಲರಿಗೂ ಬಂದಿದೆ. ಕನ್ನಡ ಮೀಡಿಯಂ ಹುಡುಗರಿಗೆ ಮೇಜರ್ ಬರೋದು ಲ್ಯಾಂಗ್ವೇಜ್ ಪ್ರಾಬ್ಲಮ್, ಮ್ಯಾಥಮೆಟಿಕ್ಸ್, ಅನಾಲಿಟಿಕಲ್ ಸ್ಕಿಲ್ ಇರಲ್ಲ. ಇದು ಮೇಜರ್ ಇದಾಗಿರುತ್ತೆ ನಮಗೆ. ಸೊ ಹಿಯರ್ ಒನ್ ಕ್ವಶನ್ ಇಸ್ ಲೈಕ್, ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಎಕ್ಸಾಮ್ಗೆ ಅಲ್ಲಿ ಲ್ಯಾಂಗ್ವೇಜ್ ಬೇರೆ ಇರುತ್ತಾ, ಮತ್ತೆ ನೀವು ಅದಕ್ಕೆ ಹೇಗೆ ಹೆಲ್ಪ್ ಮಾಡುತ್ತೀರಾ? ಖಂಡಿತ ಇರುತ್ತೆ ಸರ್. ನಾನು UPSC 2018 ಬರ್ದೆ, UPSC ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ. ಅಲ್ಲಿ ನಿಮಗೆ ಕನ್ನಡದಲ್ಲಿ ಕ್ವಶನ್ ಪೇಪರ್ ಇರಲ್ಲ, ಓನ್ಲಿ ಹಿಂದಿ ಮತ್ತೆ ಇಂಗ್ಲಿಷ್ ಅಲ್ಲಿ ಇರುತ್ತೆ. ಹಿಂದಿ ಇಂಗ್ಲಿಷ್ ಅಲ್ಲಿ ಇರುತ್ತೆ. ನಮ್ಗೆ ಇಂಗ್ಲಿಷ್ ಬರಲ್ಲ, ಹಿಂದಿ ನಮ್ಮ ಮದರ್ ಟಂಗ್ ಆಗಿರೋದ್ರಿಂದ ನಮ್ಗೆ ಅಷ್ಟು ಅಂಡರ್ಸ್ಟ್ಯಾಂಡ್ ಆಗಲ್ಲ. ನಮಗೆ ಅದೇ ಹುಡುಗಂಗೆ ಕನ್ನಡ ಮೀಡಿಯಮಲ್ಲಿ ಆ ಕ್ವಶನ್ಸ್ ಇದ್ರೆ ಆ ಕ್ವಶನ್ಸ್ ಅರ್ಥ ಮಾಡಿಕೊಂಡು ಚೆನ್ನಾಗಿ ಬರೀತಾನೆ ಅವ್ನು ಮದರ್ ಟಂಗಲ್ಲಿ. ಬಟ್ ಕನ್ನಡ ಬರೆಯೋಕೆ ಅವಕಾಶ ಇದೆ, ಬಟ್ ಕ್ವಶನ್ ಪೇಪರ್ ಇರಲ್ಲ. ಆಮೇಲೆ ಅಂದರೆ UPSC ಏನಾಗುತ್ತೆ, ಕ್ವಶನ್ಸ್ ಲೆವೆಲ್ ತುಂಬ ಹೈ ಲೆವೆಲ್ ಇರುತ್ತೆ, ಅದನ್ನ ಅರ್ಥ ಮಾಡ್ಕೊಳೋಕೆ ಟೈಮ್ ಬೇಕಾಗುತ್ತೆ. ಅದೇ ಕನ್ನಡದಲ್ಲಿ ಕೊಟ್ಬಿಟ್ರೆ ಅವ್ನು ಈಸಿ, ತನ್ನ ಮದರ್ ಟಂಗಲ್ಲಿ ಓದಿರ್ತಾನೆ, ಈಸಿಯಾಗಿ ಅದನ್ನ ಅರ್ಥ ಮಾಡ್ಕೊತಾನೆ, ಬರೀತಾನೆ. ಇದು ಮೇಜರ್ ಪ್ರಾಬ್ಲಮ್. ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸಲ್ಲಿ ಎಲ್ಲನೂ ಸಹ
ಹಿಂದಿ ಇಂಗ್ಲೀಷಲ್ಲಿ ಇರೋದ್ರಿಂದ ಕನ್ನಡ ಮೀಡಿಯಂ ಹುಡುಗರು ತುಂಬ ಪ್ರಾಬ್ಲಮ್ ಆಗುತ್ತೆ. ಬ್ಯಾರಿಯರ್ ಖಂಡಿತ ಇದೆ, ಲ್ಯಾಂಗ್ವೇಜ್ ಬ್ಯಾರಿಯರು ಇದೆ. ಬಟ್ ಹಾಗಂತ ನಾವು ಅದಕ್ಕೆ ಇದು ಮಾಡ್ಕೊಂಡು ಕೂತ್ಕೋಬಾರ್ದು. ನಮ್ಗೆ ಬರಲ್ಲ ಅಂತ ಅಂದ್ಬಿಟ್ಟು ಕಲಿಯೋಕ್ಕೆ ಪ್ರಯತ್ನ ಪಡಬೇಕು. ನಾನೊಂದು ಹೇಳೋದು, ಈಗ ಎಜುಕೇಷನಲ್ಲಿ ಈಗ ಈ ಮಗು ಒಂದು ಮೀನು ಸ್ವಿಮ್ ಮಾಡೋಕ್ಕೆ ಗೊತ್ತಿರುತ್ತೆ, ಅದರಲ್ಲಿ ಅದು ಎಕ್ಸ್ಪರ್ಟ್ ಇರುತ್ತೆ. ಅದು ನೀನು ಮರ ಹತ್ತಿ ತೋರಿಸು ನಿನ್ನ ಟ್ಯಾಲೆಂಟು ಅಂತಂದರೆ ಆಗಲ್ಲ. ಅದಕ್ಕೆ ಎಲ್ಲಿ ಯಾವ ಹುಡುಗಂಗೆ ಯಾವುದ್ರಲ್ಲಿ ಇದಿರುತ್ತೋ, ಕನ್ನಡದಲ್ಲಿ ಚೆನ್ನಾಗಿ ಬರೀತೀಯ, ನೀನು ಕನ್ನಡದಲ್ಲಿ ಕ್ವಶನ್ ಪೇಪರ್ ಕೊಡು, ನಾವು ಬರಿತೀವಿ. ಆ ಥರ ಬರಬೇಕು ಅನ್ನೋದು ಆ ಥರ ಬ್ಯಾರಿಯರ್ ಆಗುತ್ತೆ. ತುಂಬ ಜನ ನಾನು ಫೇಸ್ ಮಾಡಿದ್ದೀನಿ. ಅದಕ್ಕೂ ಕ್ಲಿಯರ್ ಆಗಿಲ್ಲ ನಮ್ದು. ಅದನ್ನ ಆಗಬಾರ್ದು. ಮುಂದೆ ಫ್ಯೂಚರಲ್ಲಿ ಬರೋ ಹುಡುಗರಿಗೆ ಅದು ಆಗಬಾರ್ದು. ಅದಕ್ಕೆ ಏನೇನು ಸ್ಕಿಲ್ಸ್ ಕಲಿಸ್ಬೇಕು ಅನ್ನೋದು ನನ್ನ ಒಂದು ಈ ಉದ್ದೇಶ ಇದ್ರದ್ದು ಟೀಮ್. ಓಕೆ, ಸೊ ಫಾರ್ ಒನ್ ಕ್ವಶನ್ ಫಾರ್ ಸ್ಟೂಡೆಂಟ್ಸ್. ಸೊ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ ಎಕ್ಸಾಮ್ ಬರೆಯಲು ಕನ್ನಡ ಇಂಗ್ಲೀಷ್ನ ಅಥವಾ ಇಂಗ್ಲೀಷ್ಗೆ ಸ್ವಿಚ್ ಮಾಡಬೇಕಾ? ಏನಾಗುತ್ತೆ, ಒಂದು ನಿಮಗೆ ನನ್ನ ಸಜೆಷನ್ ಅಂದರೆ, ವೈಯಕ್ತಿಕವಾಗಿ ನನ್ನ ಪರ್ಸನಲ್ ಸಜೆಷನ್ ಅಂದರೆ, ನೀವು ಯಾವ ಲ್ಯಾಂಗ್ವೇಜಲ್ಲಿ ಪರ್ಫೆಕ್ಟ್ ಇದ್ದೀರಾ ಆ ಲ್ಯಾಂಗ್ವೇಜಲ್ಲಿ ಬರೀರಿ. ಏಕೆಂದರೆ ನಿಮ್ಮ ಥಾಟ್ಸ್ನ, ನಿಮ್ಮ ಮನಸ್ಸಲ್ಲಿರೋದು ಅಥವಾ ನಿಮ್ಮ ತಲೆಯಲ್ಲಿರೋದನ್ನ ಫ್ಲೂಯೆಂಟಾಗಿ ನೀವೇನಾದರೂ ಎಕ್ಸ್ಪ್ರೆಸ್ ಮಾಡಬೇಕು ಅಂದರೆ ಮದರ್ ಟಂಗ್ ಇಸ್ ದ ಬೆಸ್ಟ್ ಅಂತಾರೆ. ಕರೆಕ್ಟ್. ಆದರೆ ಏನಾಗುತ್ತೆ, ಹಂಗಂತ ಅಂದ್ಬಿಟ್ಟು ನೀವು ಇಂಗ್ಲೀಷಲ್ಲಿ ಬರೀಲಿಲ್ಲ ಅಂತಂದರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಬಟ್ ನೀವು ಇಂಗ್ಲೀಷನ್ನು ಕಲಿಬೇಕು. ಕೆಲವು ಸಬ್ಜೆಕ್ಟ್ ಇಂಗ್ಲೀಷ್ ಪಾಸ್ ಆಗಲೇಬೇಕಾದ ಸಬ್ಜೆಕ್ಟ್ ಇದೆ. ಹಾಗಾಗಿ ಕನ್ನಡದಲ್ಲಿ ನಿಮಗೆ ಪರ್ಫೆಕ್ಟ್ ಇದೆಯಾ, ಕನ್ನಡ ನಿಮಗೆ ಚೆನ್ನಾಗಿ ಬರುತ್ತಾ, ನೀವು ಎಲ್ಲ ಎಕ್ಸ್ಪ್ರೆಸ್ ಮಾಡ್ತೀರಾ, ಯು ಕ್ಯಾನ್ ರೈಟ್ ಇನ್ ಕನ್ನಡ. ಅಥವಾ ಇಲ್ಲ ನಾನು ಇಂಗ್ಲೀಷ್ನ ಕಲಿತು ನಾನು ಬರಿತೀನಿ ಅನ್ನೋ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಇತ್ತು ಅಂತಂದರೆ ಇಂಗ್ಲೀಷಲ್ಲಿ ಬರೀರಿ. ಬಟ್ ಯಾವ ಲ್ಯಾಂಗ್ವೇಜಲ್ಲಿ ಬರೆದ್ರು ಅದು ಡಿಫ್ರೆನ್ಸ್ ಏನಾಗಲ್ಲ. ನೀವು ಯಾವ ಲ್ಯಾಂಗ್ವೇಜಲ್ಲಿ ಬರೋದು ಮಾರ್ಕ್ಸ್ ಬರುತ್ತೆ, ಯಾವ ಲ್ಯಾಂಗ್ವೇಜಲ್ಲಿ ಬರೋದು ಸೆಲೆಕ್ಟ್ ಆಗ್ತೀರಾ. ಆ ಥರ ಅದು ನಿಮ್ಮ ವೈಯಕ್ತಿಕ ಕೌಶಲ್ಯದ ಮೇಲೆ ನಿರ್ಧಾರ, ಸ್ಕಿಲ್ಸ್ ಮೇಲೆ ಡಿಪೆಂಡ್. ಕರೆಕ್ಟ್. ಕೃಷ್ಣಮೂರ್ತಿ ಸರ್, ಯು ಹ್ಯಾವ್ ಡಿಸೈಡೆಡ್ ದ ನೇಮ್ ಕಾಂಪಿಟೇಟಿವ್ ಸಿದ್ಧಾಂತ. ಫ್ರೀ ಎಜುಕೇಶನ್ ಮಾಡ್ತೀರಾ? ಕರೆಕ್ಟ್. ಹೌದು. ಸೊ ಕಾಂಪಿಟೇಟಿವ್ ಸಿದ್ಧಾಂತ ಹೆಸರು ಬಗ್ಗೆ ಹೇಳಿ ಸರ್. ಕಿಟ್ಟೀಸ್ ಅಂದ್ರೆ ನನ್ನ ಹೆಸರು. ಆಕ್ಚುಲಿ ಕೃಷ್ಣಮೂರ್ತಿ ಅಂತ ನನ್ನ ಹೆಸರು, ಬಟ್ ಎಲ್ಲ ನನ್ನ ಕಿಟ್ಟಿ ಅಂತ ಕರೀತಾರೆ. ಕಿಟ್ಟೀಸ್ ಅಂತ ಕಿಟ್ಟೀಸ್ ಅನ್ನೋದು ಸುಮ್ಮನೆ ಒಂದು ಹೆಸರು ನಂದು. ಕಾಂಪಿಟೇಟಿವ್ ಸಿದ್ಧಾಂತ ಅನ್ನೋದು, ಕಾಂಪಿಟೇಟಿವ್ ಅಂದ್ರೆ ಸ್ಪರ್ಧಾತ್ಮಕ, ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ರಿಲೇಟೆಡ್ ನಾನು ಗೈಡ್ ಮಾಡ್ತಾ ಇರೋದ್ರಿಂದ. ಸಿದ್ಧಾಂತ ಅಂದ್ರೆ ಥಿಯರಿ, ಅಂದ್ರೆ ಒಂದು ರೈಟ್ ಗೈಡೆನ್ಸ್, ರೈಟ್ ಪಾತ್ ಅಂತ. ಸಿದ್ಧಾಂತ ಒಂದು, ಈಗ ಯಾವ್ದಾದ್ರು ಒಂದು ನ್ಯೂಟನ್ಸ್ ಥಿಯರಿ ಅಂತ ಇದೆ. ಈಗ ಅದು ಯೂನಿವರ್ಸಲ್ಲಿ ಎಲ್ಲ ಕಡೆ ಅಕ್ಸೆಪ್ಟೆಡ್. ನ್ಯೂಟನ್ಸ್ ಥಿಯರಿ ನೀವು ಎಲ್ಲೇ ಅಪ್ಲೈ ಮಾಡಿದ್ರು ಅದು ಅಕ್ಸೆಪ್ಟ್ ಆಗುತ್ತೆ. ಅದೇ ಥರ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಒಂದಷ್ಟು ಥಿಯರೀಸ್ ಇದೆ, ಅದು ನೀವು ಫಾಲೋ ಮಾಡಲೇಬೇಕು. ಎಕ್ಸಾಂಪಲ್ಸು ಬೇಸಿಕ್ ಬುಕ್ ರೀಡಿಂಗ್ ಇರ್ಬೋದು, ಕಾನ್ಸೆಪ್ಟಲ್ ಕ್ಲಾರಿಟಿ ಇರ್ಬೋದು, ಮತ್ತು ನ್ಯೂಸ್ ಪೇಪರ್ ರೀಡಿಂಗ್ ಇರ್ಬೋದು. ಇವೆಲ್ಲ ಬೇಸಿಕ್ಸು. ಬಟ್ ಎಷ್ಟೋ ಜನ ಹುಡುಗರು ಏನಾಗುತ್ತೆ, ಈ ಸೋಷಿಯಲ್ ಮೀಡಿಯಾ ಮತ್ತು ಈ ಮಾರ್ಕೆಟಿಂಗ್, ಈ ಕಾಂಪಿಟೇಟಿವ್ ಮಾರ್ಕೆಟಿಂಗಿಂದ ಏನಾಗುತ್ತೆ, ಅವ್ರನ್ನ ಡೈವರ್ಟ್ ಮಾಡಿರ್ತಾರೆ. ಆವಾಗ ಏನಾಗುತ್ತೆ, ಅವ್ರಿಗೆ ಬೇರೆ ಅವ್ರು ಪಬ್ಲಿಷ್ ಮಾಡಿರೋ ಬುಕ್ಸ್ನೇ ಓದಿ ಅಂತಾರೆ, ಅವ್ರು ಕೂಡ ಕೋಚಿಂಗ್ ಸೆಂಟರ್ ಬುಕ್ಸ್ನೇ ಓದಿ ಅಂತಾರೆ. ಬಟ್ ಅದು ರಿಯಾಲಿಟಿ ಅಲ್ಲ. ಅದಕ್ಕೆ ನಾನು ರಿಯಾಲಿಟಿ ಹೇಳಬೇಕು, ಕರೆಕ್ಟಾಗಿ ಸತ್ಯ ಹೇಳಬೇಕು, ಹುಡುಗರಿಗೆ ಏನು ವಾಸ್ತವ ಇದೆ ಅದನ್ನ ಹೇಳ್ಬೇಕು. ನೀವು ಯಾವುದೇ ಕ್ವಶನ್ಸ್ ತೊಗೊಳ್ಳಿ, ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಎಲ್ಲ ನ್ಯೂಸ್ ಪೇಪರಿಂದಲೇ ಬಂದಿರುತ್ತೆ. ಆ ನ್ಯೂಸ್ ಪೇಪರ್ ಓದೋದ್ರೆ ಹುಡುಗರನ್ನ ಇದು ಮಾಡ್ತಾರೆ. ನ್ಯೂಸ್ ಪೇಪರ್ ಓದೋದ್ರಿಂದ ಏನಾಗುತ್ತೆ, ನಾಲೆಡ್ಜ್ ಬರುತ್ತೆ, ಬ್ರಾಡ್ ನಾಲೆಡ್ಜ್ ಬರುತ್ತೆ. ಯಾಕೆಂದರೆ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ವಿಷಯ ನಡೀತಿದ್ರೆ ಅದ್ರ ಬಗ್ಗೆ ಪಾಸಿಟಿವ್, ನೆಗೆಟಿವ್, ಪ್ರೋನ್ಸ್, ಕಾನ್ಸ್, ಅದ್ರ ಬಗ್ಗೆ ಅನುಕೂಲ ಅನಾನುಕೂಲಗಳನ್ನ ಬಗ್ಗೆ ಡಿಸ್ಕಸ್ ಮಾಡಿರ್ತಾರೆ ಪೇಪರಲ್ಲಿ. ಅವಾಗ ಒಬ್ಬ ಹುಡುಗನಿಗೆ ಸ್ಕಿಲ್ ಡೆವಲಪ್ ಆಗುತ್ತೆ, ಅನಾಲಿಟಿಕಲ್ ಸ್ಕಿಲ್ ಡೆವಲಪ್ ಆಗುತ್ತೆ, ವಿಚ್ ಇಸ್ ರೈಟ್, ವಿಚ್ ಇಸ್ ರಾಂಗ್ ಅಂತ ಅಂದ್ಬಿಟ್ಟು. ಅದಕ್ಕೋಸ್ಕರ ಈ ಥರ ಒಂದಷ್ಟು ಥಿಯರೀಸ್ ಇದೆ, ಆ ಸಿದ್ಧಾಂತಗಳಿದೆ. ಆ ಸಿದ್ಧಾಂತಗಳನ್ನ ನನ್ನ ಚಾನಲ್ ಮುಖಾಂತರ ಹುಡುಗರಿಗೆ ತಲುಪಿಸಬೇಕು ಅನ್ನೋದೇ ಉದ್ದೇಶದಿಂದ ಆ ಒಂದು ಹೆಸರು ಕಿಟ್ಟೀಸ್ ಕಾಂಪಿಟೇಟಿವ್ ಸಿದ್ಧಾಂತ ಅಂತ ನಾನು ಇಟ್ಟಿದ್ದೀನಿ. ಸೊ ಪ್ರತಿದಿನ ನ್ಯೂಸ್ ಪೇಪರ್ ರೀಡ್ ಮಾಡಬೇಕು, 100% ಮಾಡಬೇಕು. ಅದು ನಾಟ್ ಓನ್ಲಿ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆಲ್ಲ, ಎಲ್ಲರೂ ನಾವು ನಾಲೆಡ್ಜ್ ಅಪ್ಡೇಟ್ ಮಾಡಬೇಕು. ಎಲ್ಲರೂ ನ್ಯೂಸ್ ಪೇಪರ್ ಓದಬೇಕು. ನಮ್ಮ ತಂದೆಯವರಿಗೆ, ನಮ್ಮ ಡೈಲಿ ನ್ಯೂಸ್ ಪೇಪರ್ ಈಗಲೂ ಓದ್ತಾರೆ. ಅವರೆಲ್ಲ 60 ವರ್ಷ 62 ವರ್ಷ ಆಗಿದೆ. ಈಗ ನ್ಯೂಸ್ ಪೇಪರ್ ಯಾಕೆ ಓದ್ತಾರೆ ಅಂದರೆ, ಏನು ನಡೀತಿದೆ ಸೊಸೈಟಿನಲ್ಲಿ ಅನ್ನೋ ತಿಳ್ಕೊಳೋ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಆ ಕ್ಯೂರಿಯಾಸಿಟಿ ಇದ್ದವ್ನು ಮಾತ್ರ ಮುಂದೆ ಬರ್ತಾರೆ. ಕ್ಯೂರಿಯಾಸಿಟಿ ಇಲ್ಲ ಸರ್ ನ್ಯೂ ಜನರೇಷನ್. ಅದು ಈ ಜೆನ್ಸಿ ಕಿಡ್ಸ್ ಅಂತ ಹೇಳ್ತಾರಲ್ಲ, ಅವರಲ್ಲಿ ಅಂತೂ ಇಲ್ಲ. ಯಾಕೆ ನ್ಯೂಸ್ ಪೇಪರ್ ಓದೋದಿಲ್ಲ. ನಮ್ಮ ಎಲ್ಲ ಟ್ಯಾಬು, ಮೊಬೈಲ್ಸ್ ಅಂದ್ರೆ ಆಯಿತು, ಮೊಬೈಲಲ್ಲೇ ಓದಿ. ನೀವು ನ್ಯೂಸ್ ಪೇಪರ್, ಡಿಜಿಟಲ್ ನ್ಯೂಸ್ ಪೇಪರ್ ಬರುತ್ತೆ, ಅದನ್ನಾದ್ರೂ ಓದಿ. ಹಂಗಂದ್ಬಿಟ್ಟು ಫಿಸಿಕಲ್ ಪೇಪರ್ ಓದಬೇಕು ಅಂತ ಹೇಳ್ತಾ ಇಲ್ಲ. ಆದರೆ ಆ ಪೇಷನ್ಸೇ ಇಲ್ಲ ಹುಡುಗರಲ್ಲಿ. ಈಗ ನೀವು ಒಂದು ಪೇಪರ್, ನಮ್ಮ ತಂದೆಯವರು ಅಥವಾ ನಮ್ಮ ಅವ್ರ ಜನರೇಷನ್ ಹೋದ್ರು 1 hour 2 hours ಪೇಪರ್ ಓದ್ತಾರೆ, ಪೇಪರ್ ಓದಕ್ಕಿನೇ. ಈಗ 1 hour ರೀಲ್ಸ್, 30 seconds ರೀಲ್ಸ್ ನೋಡಲ್ಲ. ಈಗ ನೀವು ಪಾಡ್ಕಾಸ್ಟ್ ಮಾಡ್ತಿದ್ರೆ ಅರ್ಧ ಗಂಟೆ ಪಾಡ್ಕಾಸ್ಟ್ ನೋಡಬೇಕಾರೆ ಇಷ್ಟು ಜನ ಆ ಥರ ಮೆಂಟಾಲಿಟಿ ಇರ್ತಾರೆ. ಕರೆಕ್ಟ್ ಸರ್. ಸೊ ನೌ ಡೇಸ್ ಸರ್ ಸ್ಟೂಡೆಂಟ್ಸ್ ಕೋಚಿಂಗ್ ಕಲಿಯಲು ಸಿಟಿಗೆ ಹೋಗ್ತಾರೆ. ಕರೆಕ್ಟ್. ಸೊ ಆದರೆ ನೀವು ಯಾಕೆ ರೂರಲ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ ಫೋಕಸ್ ಮಾಡಿದ್ರಿ? ಕರೆಕ್ಟ್, ಒಳ್ಳೆ ಕ್ವಶನ್ ಸರ್, ತುಂಬ ಒಳ್ಳೆ ಕ್ವಶನ್ಸು. ಇದು ನಾನು ಅಡ್ರೆಸ್ ಮಾಡ್ತೀನಿ. ಹೆಂಗಿದ್ರೆ ನೋಡಿ, ಕೋಚಿಂಗು ಅನ್ನೋದು ಏನಾಗ್ತಿತ್ತು ಮೊದಲು, ಇಂಪಾರ್ಟೆಂಟ್ ಆಗ್ತಿತ್ತೋ ಇರಲೋ ಗೊತ್ತಿಲ್ಲ. ಬಟ್ ಈ ನವೇಡೇಸ್ ಅಂತೂ ತುಂಬ ಇಂಪಾರ್ಟೆಂಟು. ಅದು ರೂರಲ್ ಆದರೂ ಇರಲಿ, ನೀವು ಸಿಟಿನಲ್ಲಿರಲಿ. ಈಗ ಇಬ್ಬರು ಹುಡುಗರು ಇರ್ತಾರೆ, ಇಬ್ಬರೂ ಸೇಮ್ ಟ್ಯಾಲೆಂಟ್ ಇರ್ತಾರೆ, ಸೇಮ್ ನಾಲೆಡ್ಜ್ ಇರುತ್ತೆ, ಸೇಮ್ IQ ಇರುತ್ತೆ. ಆದರೆ ಸಿಟಿ ಹುಡುಗ ಏನು ಮಾಡ್ತಾನೆ, ಕೋಚಿಂಗ್ ಹೋಗ್ತಾನೆ. ಯಾವುದಾದ್ರೂ ಒಂದು ಒಳ್ಳೆ ಕೋಚಿಂಗ್, ಅವ್ರ ಅಪ್ಪ ಅಮ್ಮ ಚೆನ್ನಾಗಿ ಒಳ್ಳೆ ಕೋಚಿಂಗ್ ಹೋಗಿ ಕೊಡಿಸ್ತಾರೆ. ಕೋಚಿಂಗ್ ಹೋಗ್ತಾನೆ, ಕೋಚಿಂಗ್ ತೊಗೊತಾನೆ, ಅವ್ನಿಗೆ ಎಲ್ಲಲ್ಲಿ ಚೆನ್ನಾಗಿ ಮೆಂಟರ್ಶಿಪ್ ಮಾಡ್ತಾರೆ, ಅವನು ಸರಿ ತಪ್ಪುಗಳನ್ನ ತಿದ್ದುತ್ತಾರೆ. ಆಮೇಲೆ ಅವನಿಗೆ ಯಾವುದು ಹೆಂಗೆ ಬರೀಬೇಕು, ಆನ್ಸರ್ನ ಹೆಂಗೆ ಬರೀಬಾರ್ದು ಅನ್ನೋದು ಎಲ್ಲ ಅವನಿಗೆ ಹೇಳ್ಕೊಟ್ಟಿರ್ತಾರೆ.
ಆದರೆ ಹಳ್ಳಿಯಿಂದ ಹೋದಿರ್ತಾನೆ ಸೇಮ್ ಟ್ಯಾಲೆಂಟ್, ಬಟ್ ಅವ್ನು ವಿತೌಟ್ ಪ್ರಿಪ್ರೇಷನ್ ಹೋಗಿರ್ತಾನೆ. ಇಬ್ಬರೂ ಕಾಂಪಿಟೇಷನ್ ಬಿಟ್ಟಾಗ ಯಾರು ಗೆಲ್ತಾರೆ? ಆಬ್ವಿಯಸ್ಲಿ ಯಾರು ಕೋಚಿಂಗ್ ತೊಗೊಂಡಿರ್ತಾನೆ, ಯಾರು ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿರ್ತಾನೆ, ಯಾರು ತಪ್ಪುಗಳನ್ನ ಸರಿಪಡಿಸ್ಕೊಂಡು ಬಿಡ್ತಾನೆ, ಅವ್ನು ಗೆಲ್ತಾನೆ. ಬಟ್ ಇವ್ನು ಯಾಕೆ ಗೆಲ್ಲಲ್ಲ? ಕಾರಣ ಮೆಂಟರ್ಶಿಪ್, ರೈಟ್ ಗೈಡೆನ್ಸ್ ಮತ್ತು ಇದು ಏನಾಗುತ್ತೆ ಹಳ್ಳಿ ಹುಡುಗರಿಗೆ ಸಿಗಲ್ಲ. ಯಾಕೆಂದರೆ ಒಂದು ಲ್ಯಾಕ್ ಆಫ್ ಪಾವರ್ಟಿ ಮತ್ತು ಮನೆಗಳಲ್ಲಿ ಅವೇರ್ನೆಸ್ ಇರಲ್ಲ. ಮೇಯ್ನ್ ಈ ಥರ ಎಕ್ಸಾಮ್ಸ್ ಇದೆ ಅಂತ ನನಗೆ ಗೊತ್ತಾಗಿದೆ 27ನೇ ವರ್ಷದಲ್ಲಿ ಈ ಥರ ನಾವು ಎಕ್ಸಾಮ್ ಬರೀಬೋದು ಅಂತ. ಆ ಥರದಲ್ಲಿ ಇನ್ನೂ ಎಷ್ಟೋ ಸಿಟಿ ಮಕ್ಳಿಗೆ ಏನಾಗುತ್ತೆ ಅವೇರ್ನೆಸ್ ಇರುತ್ತೆ. ಕೋಚಿಂಗ್ ಸೆಂಟರ್ಗಳು, ಅವ್ರ ಪೇರೆಂಟ್ಸು ಒಂದು ಒಳ್ಳೆ ಹುದ್ದೆಗಳಿರ್ತಾರೆ, ಅವರು ನನ್ನ ಮಕ್ಕಳನ್ನ IAS ಮಾಡಿಸ್ಬೇಕು, IPS ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಕೋಚಿಂಗ್ ಕೊಡಿಸ್ತಾರೆ. ಹಳ್ಳಿ ಮಕ್ಕಳು ರೈತನಿಗೆ ಅವ್ನಿಗೆ ಏನು ಗೊತ್ತಿರುತ್ತೆ, ನಮ್ಮ ಮಗ IAS ಆಗಬೇಕು, IPS ಆಗಬೇಕು ಅಂತ ಅಂದ್ಬಿಟ್ಟು. ಅದು ಏನೇ ನಾನು IPS IAS ಅಂತಲ್ಲ, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಈಗ NET ಬರೀಬೇಕು, ಒಂದು IITಗೆ ಹೋಗಬೇಕು, ಒಬ್ಬ ಟ್ಯಾಲೆಂಟ್ ಇರೋ ಹುಡುಗ IITಗೆ ಹೋಗಿ ಸೆಲೆಕ್ಟ್ ಆಗಬೇಕು ಅಂದರೆ JEE ಕೋಚಿಂಗ್ ತೊಗೋಬೇಕು. ಅದಕ್ಕೆ ದುಡ್ಡು ಕೊಟ್ರೆ ಕೋಚಿಂಗ್ ಕೊಡೋದು ಈ ಪ್ರೆಸೆಂಟ್ ಸಿಚುವೇಷನಲ್ಲಿ. ಅಂಥ ಸಿಚುವೇಷನ್ ಇರಬೇಕಾದ್ರೆ ನಾವು ನಮ್ಮ ಕೈಲಿ ಏನಾಗುತ್ತೆ ಅದನ್ನು ಮಾಡೋಕ್ಕೋಸ್ಕರ ಈ ರೂರಲ್ ಹುಡುಗರಿಗೆ ಫೋಕಸ್ ಮಾಡಿ ಗ್ರಾಮೀಣ ಭಾಗದಲ್ಲಿ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ ಒಂದು ರೈಟ್ ಗೈಡೆನ್ಸ್ ಕೊಡಬೇಕು ಅಂತ ಈ ಒಂದು ನಾನು ಮಾಡ್ತಾ ಇರೋದು. ಹಂಗಾಗಿ ಈಗ ಮೆಂಟರ್ಶಿಪ್ ಬೇಕೇ ಬೇಕು ನನ್ನ ಪ್ರಕಾರ. ಕರೆಕ್ಟ್. ಬಟ್ ಫ್ರೀ ಸರ್, ನೀವು ಯಾಕೆ ಫ್ರೀ ಎಜುಕೇಶನ್ ಕೋಚಿಂಗ್ ಮಾಡ್ತೀರಾ? ಫ್ರೀ ಎಜುಕೇಶನ್ ನೋಡಿ, ನಮ್ಮ ಯಾವುದೇ ಒಂದು ದೇಶದ ಅಭಿವೃದ್ಧಿ ಆಗಬೇಕು ಅಂತಂದರೆ ಹೆಲ್ತ್ ಸೆಕ್ಟರ್, ಎಜುಕೇಷನ್ ಸೆಕ್ಟರ್ ಮತ್ತು ಇವೆರಡು ತುಂಬ ಮೇಜರು. ಯಾಕೆಂದರೆ ಎಕನಾಮಿ, ಇಂಡಿಯನ್ GDP ಆಗಿರ್ಬೋದು, ಇಂಡಿಯನ್ ಎಕಾನಮಿ ಆಗಿರ್ಬೋದು, ಯಾವುದೇ ದೇಶದ ಎಕಾನಮಿ ತೊಗೊಳ್ಳಿ, ಚೆನ್ನಾಗಿರಬೇಕು ಅಂದರೆ ಅಲ್ಲಿ ಎಜುಕೇಷನ್ಸು ಮತ್ತು ಹೆಲ್ತ್ ಸೆಕ್ಟರ್ ಚೆನ್ನಾಗಿರುತ್ತೆ, ಅಲ್ಲಿ ಒಳ್ಳೆ ಇದು ಬರುತ್ತೆ. ಬೇರೆ ಬೇರೆ ಕಂಟ್ರಿಗಳಲ್ಲಿ ಹೋದಾಗ ಎಜುಕೇಷನ್ಸ್ ಫ್ರೀ ಇದೆ, ಇಲ್ಲಿ ನಮ್ಮಲ್ಲಿ ಫ್ರೀ ಗೌರ್ಮೆಂಟ್ ಇದರಿದೆ. ಬಟ್ ಆದರೆ ಆ ಒಂದು ಮಟ್ಟದ ಎಜುಕೇಷನ್ಸ್ ಗೌರ್ಮೆಂಟ್ ಸ್ಕೂಲ್ಗಳು ಇನ್ನೂ ಪ್ರೊವೈಡ್ ಮಾಡೋಕ್ಕಾಗ್ತಿಲ್ಲ. ಯಾಕೆ ಕಾಂಪಿಟೇಷನ್ ನೀವು ಇದು ನೋಡಿ, ಪ್ರೈವೇಟ್ ಸ್ಕೂಲ್ಗಳಲ್ಲಿ ಎಷ್ಟು ಫೆಸಿಲಿಟೀಸ್ ಇರುತ್ತೆ, ಅಲ್ಲಿ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಒಳ್ಳೊಳ್ಳೆ ಟೀಚರ್ಸ್, ಒಳ್ಳೆ ಫೆಸಿಲಿಟೀಸ್ ಕೊಡ್ತಾರೆ. ಅದೇ ನೀವು ಗೌರ್ಮೆಂಟ್ ಸ್ಕೂಲ್ಗಳು ಕಂಪೇರ್ ಮಾಡಿದಾಗ ಸ್ವಲ್ಪ ಕಮ್ಮಿ ಇರುತ್ತೆ. ಹಂಗನ್ಬಿಟ್ಟು ಗೌರ್ಮೆಂಟ್ ಕೊಟ್ಟಿಲ್ಲ ಅಂತ ಹೇಳ್ತಾರೆ, ಗೌರ್ಮೆಂಟ್ ತುಂಬ ಪ್ರೊವೈಡ್ ಮಾಡ್ತಿದೆ. ಅದಕ್ಕೆ ಎಲ್ಲರಿಗೂ ಈಕ್ವಲ್ ಎಜುಕೇಷನ್ ಬರಬೇಕು, ಈಕ್ವಲ್ ಎಜುಕೇಷನ್ ಸಿಸ್ಟಮ್ ಇರಬೇಕು. ಈಗ NEP ಬಂದಿದೆ, ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಬಂದಿದೆ, ನಮ್ಮ ಸ್ಟೇಟ್ ಎಜುಕೇಷನ್ ಪಾಲಿಸಿ ಇರುತ್ತೆ ಅಂದರೆ ಅಲ್ಲಿನ ಅಂಶಗಳನ್ನ ಇನ್ಕಾರ್ಪೊರೇಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ನಮ್ಮ ಕೈಲಿಂದ ಏನು ಕಾಂಟ್ರಿಬ್ಯೂಷನ್ ಕೊಡ್ಬೋದು, ನನ್ನ ಕೈಲಿ ಏನು ಕಾಂಟ್ರಿಬ್ಯೂಷನ್ ಕೊಡ್ಬೋದು, ನಾನು ಏಕೆಂದರೆ ಅದೇ ಮೀಡಿಯಮಿಂದ ಬಂದು ಅಲ್ಲಿಂದಲೇ ಬಂದು ಪ್ರಾಬ್ಲಮ್ ಅನುಭವಿಸಿದ್ದೀನಿ, ಅದನ್ನು ನನ್ನ ಫ್ಯೂಚರ್ ಜನ್ರೇಷನ್ನು ಅನುಭವಿಸ್ಬಾರ್ದು. ಅದನ್ನು ಅವರಿಗೆ ನನ್ನ ಕಡೆಯಿಂದ ಏನು ಸರ್ವಿಸ್ ಸಿಗ್ಬೋದು, ನನ್ನ ಕೈಲಿ ಎಷ್ಟು ಮಾಡೋಕ್ಕಾಗುತ್ತೆ ಅನ್ನೋದಕ್ಕೋಸ್ಕರ ಅದನ್ನು ಫ್ರೀಯಾಗಿ ಕೊಡಬೇಕು ಅನ್ನೋದು ನನ್ನ ಫ್ರೀ ಟೈಮಲ್ಲಿ ಮಾಡ್ತಾ ಇದ್ದೀನಿ. ಅದನ್ನು ಫ್ರೀಯಾಗಿ ಕೊಡಬೇಕು. ತುಂಬ ಸ್ಟೂಡೆಂಟ್ಸ್ಗಳು ನಾನು ಗೈಡ್ ಮಾಡ್ತಾ ಇದ್ದೀನಿ, ಓದಿಸ್ತಾ ಇದ್ದೀನಿ. ಎಷ್ಟು ಹಳ್ಳಿ ಕಡೆಯಿಂದ ಬರ್ತಾರೆ ತುಂಬ ಜನ ಸ್ಟೂಡೆಂಟ್ಸ್ಗಳು, ಸರ್ ನನ್ನ ಹತ್ರ ಫೀಸ್ ಇಲ್ಲ, ನಾನು ಒಬ್ಬಟ್ಟು ಓದಬೇಕು ಅಂತ. ಅವ್ರು ನೋಡ್ತೀನಿ ಟ್ಯಾಲೆಂಟ್ ಇದೆನಾ ಅಥವಾ ಅವನಿದೆನಾ ಅಂತ ನನ್ನ ಪಾಕೆಟಿಂದ ಕೊಟ್ಟು ಅವ್ರನ್ನ ಓದಿಸ್ತೀನಿ. ಬಟ್ ಇದೆಲ್ಲ ಇಲ್ಲಿ ಹೇಳೋ ಅವಶ್ಯಕತೆ ಇದೆಯಲ್ಲ ಗೊತ್ತಿಲ್ಲ ನನಗೆ. ಆ ಥರ ಮಾಡಿದೆ. ಬಟ್ ನನ್ನ ಲಿಮಿಟೇಷನ್ ಇರುತ್ತೆ, ನನಗೆ ಒಂದು ಲಿಮಿಟೇಷನ್ ಇರುತ್ತೆ, ಆ ಲಿಮಿಟೇಷನ್ ಒಳಗಡೆ ನಾನು ಮಾಡ್ತಾ ಇದ್ದೀನಿ. ಸರ್, ಸೊ ನಿಮಗೆ ಫ್ರೀ ಎಜುಕೇಷನ್ ಪರ್ಸ್ನಲಿ ಯಾಕೆ ಇಷ್ಟು ಇಂಪಾರ್ಟೆಂಟ್ ಸರ್? ಎಜುಕೇಷನ್ ಅದು ಮೇನ್. ಯಾವುದೇ ಮನುಷ್ಯ ಡೆವಲಪ್ ಆಗಬೇಕು, ದೇಶ ಡೆವಲಪ್ ಆಗಬೇಕು ಅಂದ್ರೆ ಎಜುಕೇಷನ್ ಬೇಕೇ ಬೇಕು, ಸ್ಕಿಲ್ ಡೆವಲಪ್ಮೆಂಟ್ ಆಗಬೇಕು ಅಲ್ವಾ. ಅದಕ್ಕಾಗಿ ಫ್ರೀ ಎಜುಕೇಷನ್ ಅಂತೂ ಬೇಕೇ ಬೇಕು. ಆ ಒಂದು ಉದ್ದೇಶದಿಂದ ನಾಟ್ ಓನ್ಲಿ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲ, ಯಾವುದೇ ಸೆಕ್ಟರಲ್ಲೂ ಸ್ಕಿಲ್ಸ್ ಇರಬೇಕು, ಎಜುಕೇಷನ್ ಬೇಕೇ ಬೇಕು. ನೀವು ಡೆವಲಪ್ಮೆಂಟ್ ಆಗಬೇಕು ಅಂತಂದರೆ ಇಂಡಿವಿಜುವಲ್ ಆಗಿರ್ಬೋದು, ಮತ್ತು ನೀವು ದೇಶದ ಹಿತದೃಷ್ಟಿ ನೋಡಿಕೊಂಡಾಗ ಅದಕ್ಕೋಸ್ಕರ ಫ್ರೀ ಎಜುಕೇಷನ್ ಬೇಕೇ ಬೇಕು ಎಲ್ಲರಿಗೂ. ಅದು ಈಕ್ವಲ್ ಆಗಿ ಬೇಕು, ಎಲ್ಲರಿಗೂ ಸಮಾನವಾಗಿ ಶಿಕ್ಷಣ ಸಿಗಬೇಕು ಅನ್ನೋದು ನನ್ನ ಒಂದು. ಬಟ್ ಇಟ್ಸ್ ಎ ಹ್ಯೂಜ್ ಜಾಬ್ ಸರ್, ಇಟ್ಸ್ ಬಿಗ್ ಜಾಬ್. ಹೌ ಯು ವಿಲ್ ಡೂ ಇಟ್? ಯಾವುದು ಇದನ್ನ ಅಂದರೆ ಲೈಕ್ ಏನು ನಮ್ಮ ಒಂದಷ್ಟು ಟೀಮ್ ಆಗಿದೆ ನೋಡಿ. ನಾನು ಒಬ್ಬನೇ ಮಾಡ್ತಿದ್ದೆ, ಈಗ ನನ್ನ ಜೊತೆ ಒಂದಷ್ಟು ನನ್ನ ಫ್ರೆಂಡ್ಸ್ಗಳು ಸೇಮ್ ಮೆಂಟಾಲಿಟಿ ಇರೋ ತನುಜ್ ಅಂತ ಒಬ್ಬರಿದ್ದಾರೆ, ರಾಥೋಡ್ ಅಂತ ಒಬ್ಬರಿದ್ದಾರೆ. ಈಗ ಅವರೆಲ್ಲ ಸೇರ್ಕೊಂಡು ಒಂದು ಟೀಮ್ ಮಾಡಿಕೊಂಡು ಈ ಥರ ಏನಾದರೂ ರೆವಲ್ಯೂಷನ್ ತರಬೇಕು ಅಥವಾ ಏನಾದರೂ ಫ್ರೀಯಾಗಿ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ವರ್ಕ್ ಮಾಡ್ತಾ ಇದೀವಿ. ಬಟ್ ಇನ್ನೂ ನಮ್ಮ ಸ್ಮಾಲ್ ಟೀಮ್ ಇದೆ, ನೋಡೋಣ ಮುಂದೆ ಫ್ಯೂಚರಲ್ಲಿ ಅದು ಎಷ್ಟು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ನೋಡೋಣ. ಗುಡ್, ಆಲ್ ದ ಬೆಸ್ಟ್ ಸರ್ ಫಾರ್ ದಿಸ್. ಥ್ಯಾಂಕ್ ಯು ಸೋ ಮಚ್. ಓಕೆ ಕೃಷ್ಣಮೂರ್ತಿ ಸರ್, ಸೊ ನೀವು ಯೂಟ್ಯೂಬ್ ಚಾನೆಲ್ಗೆ ಕಂಟೆಂಟ್ ಕ್ರಿಯೇಟ್ ಮಾಡ್ತೀರಾ ಮತ್ತು ಸ್ಟೂಡೆಂಟ್ಸ್ಗೆ ಪರ್ಸ್ನಲಿ ಮೆಂಟರ್ ಕೂಡ ಮಾಡ್ತೀರಾ, ಇದೆಲ್ಲ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ? ಅಂದರೆ ಲೈಕ್ ಆಲ್ಸೋ ಸಬ್ ಇನ್ಸ್ಪೆಕ್ಟರ್ ಅಂದರೆ ನನಗೆ ಏನಾಗಿದೆ, ಈ ಕೆಲವರಿಗೆ ರಿಕ್ರಿಯೇಷನ್ ಅನ್ನೋದು ಬೇಕಾಗುತ್ತಲ್ವ. ಈ ನಮಗೂ ತುಂಬ ವರ್ಕ್ ಪ್ರೆಷರ್ ಇರುತ್ತೆ, ರಿಕ್ರಿಯೇಷನ್ ಬೇಕಾಗುತ್ತೆ. ಕೆಲವರು ಮೂವಿ ನೋಡ್ತಾರೆ, ಕೆಲವರು ಆಟ ಆಡೋಕೆ ಹೋಗ್ತಾರೆ. ನನಗೆ ಈ ಗೈಡ್ ಮಾಡೋದು ಅಂದರೆ ನಂಗೆ ತುಂಬ ಇಷ್ಟ. ಯಾಕೆ ನಾನು ಹೈಸ್ಕೂಲಿಂದಲೂ ನಾನು ಹುಡುಗರಿಗೆ ಪಾಠ ಮಾಡ್ತಾ ಇದ್ದೆ. ನಾನು ಮೊದಲು ಈ PSI ಜಾಬ್ ಆಗೋಕ್ಕಿಂತ ಮುಂಚೆ ನಾನು ಹೈಸ್ಕೂಲ್ ಟೀಚರಾಗಿ ವರ್ಕ್ ಮಾಡಿದ್ದೀನಿ ಒನ್ ಇಯರ್ವರೆಗೂ. ಅಲ್ಲಿ ಟೀಚ್ ಮಾಡಿರೋದು ನನಗೆ ಅದು ಹಾಬಿ ಆಗಿಬಿಟ್ಟಿದೆ. ಅಂದರೆ ಹುಡುಗರಿಗೆ ಗೈಡ್ ಮಾಡಬೇಕು, ಅವ್ರಿಗೆ ಒಂದು ಅದ ನಂತರ ನಂಗೆ ಒಂಥರ ಏನು ಖುಷಿ ಸಿಗುತ್ತೆ. ಹಾಗಾಗಿ ನಾನು ಏನು ಮಾಡ್ತೀನಿ, ಬ್ಯಾಲೆನ್ಸ್ ಮಾಡ್ತೀನಿ. ಮಾರ್ನಿಂಗ್ ನಾನು 5 o'clock ಇದ್ರೂ ನಂದು ಆಫೀಸ್ ಸ್ಟಾರ್ಟ್ ಆಗೋದು 9-10 ಆಗುತ್ತೆ. 6 ಇದ್ರೆ ಒಂದು 2 hours ವೀಡಿಯೋ ಮಾಡೋದು ಅಥವಾ ಹುಡುಗರಿಗೆ ಏನಾದರೂ ಗೈಡೆನ್ಸ್ ಕೊಡೋದು ಯೂಟ್ಯೂಬಲ್ಲಿ ಮಾಡ್ತೀನಿ. ಅಥವಾ ಸಂಡೇಸ್ ಅಥವಾ ನಂಗೆ ಏನಾದರೂ ರಜೆ ಇದ್ದಾಗ ಬರ್ತಾರೆ ಹುಡುಗರು, ಪಾರ್ಕಲ್ಲಿ ಕೂತ್ಕೊಂಡು ಅಥವಾ ಯಾವ್ದಾರು ಎಲ್ಲಿ ಜಾಗ ಸಿಗುತ್ತೆ ಅಲ್ಲೇ ಕೂತ್ಕೊಂಡು ಹುಡುಗರಿಗೆ ಗೈಡ್ ಮಾಡ್ತೀನಿ.
ಅದು ಒಂಥರ ನನಗೆ ಖುಷಿ ಸಿಗುತ್ತೆ. ಹಂಗಾಗಿ ಬ್ಯಾಲೆನ್ಸ್ ಮಾಡ್ತಾ ಹೋಗ್ತಾ ಇದ್ದೀನಿ. ನಾನು ರೆಗ್ಯುಲರಾಗಿ ಫ್ರೀಕ್ವೆಂಟಾಗಿ ವೀಡಿಯೋ ಹಾಕ್ಲಿಲ್ಲ ಅಂದ್ರೂ ವಾರಕ್ಕೆ 1, 2 ಆ ಥರ ಹುಡುಗರಿಗೆ ವೀಡಿಯೋಗಳ ಮುಖಾಂತರ ಮತ್ತು ಎಷ್ಟು ಜನಕ್ಕೆ ಡೈರೆಕ್ಟಾಗಿ ಬರ್ತಾರೆ ನನ್ನ ಹತ್ರ ನನ್ನ ಫ್ರೀ ಟೈಮಲ್ಲಿ, ಈವ್ನಿಂಗ್ ಟೈಮಲ್ಲಿ. ಆವಾಗ ನಾನು ಅವರಿಗೆ ಗೈಡ್ ಮಾಡ್ತೀನಿ. ಅದನ್ನ ಹೆಂಗೋ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ. ಸೊ ರೂರಲ್ ಮತ್ತು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಯಾವ ಚಾಲೆಂಜ್ ಫೇಸ್ ಮಾಡುತ್ತಾರೆ, ಅದು ಅರ್ಬನ್ ಸ್ಟೂಡೆಂಟ್ಗೆ ಅರ್ಥ ಆಗಲ್ಲ. ಹೌದು, ಏನಾಗುತ್ತೆ ಈಗ ಎಕನಾಮಿಕಲ್ ಪ್ರಾಬ್ಲಮ್ ಇರುತ್ತೆ. ಓನ್ಲಿ ಇಕನಾಮಿಕಲ್ ಪ್ರಾಬ್ಲಮ್ ಅಪಾರ್ಟ್ ಫ್ರಮ್ ಅಂದರೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗಿರ್ಬೋದು. ಮತ್ತು ಇನ್ನೊಂದು ಅವರಿಗೆ ಮೇಜರ್ ಬರೋದು ಈಗ ರೂರಲ್ ಸ್ಟೂಡೆಂಟ್ಸ್ ಏನಾಗುತ್ತೆ, ಒಂದು ಕಾನ್ಫಿಡೆನ್ಸ್ ಕಮ್ಮಿ ಇರುತ್ತೆ. ಈಗ ಈ ಕಾನ್ವೆಂಟಲ್ಲಿ ಓದೋರು ಸ್ಟೂಡೆಂಟ್ಸ್ಗೆ ಏನು ಮಾಡ್ತಾರೆ ಹಂಗಂದ್ಬಿಟ್ಟು ಕನ್ನಡ ಮೀಡಿಯಮ್ ಎಲ್ಲರೂ ಕಾನ್ಫಿಡೆನ್ಸ್ ಇರಲ್ಲ ಅಂತಲ್ಲ, ಬಟ್ ಮೆಜಾರಿಟಿ ತಗೊಂಡಾಗ ಈಗ 100 ಜನದಲ್ಲಿ ಕನ್ನಡ ಮೀಡಿಯಮಲ್ಲಿ 1-2-3 ಜನ ಟ್ಯಾಲೆಂಟೆಡ್ ಇರ್ತಾರೆ, ಇನ್ನೆಲ್ಲ ಅವರೇಜ್ ಇರ್ತಾರೆ. ಬಟ್ ಇದರಲ್ಲಿ ಸಿಟಿಲಿ ಹೋದ್ರೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ಮಾತಾಡ್ತಾರೆ, ಯಾರಾದರೂ ಹೋದ್ರೆ ಇಲ್ಲದ್ರೂ ಹೋದ್ರೆ ಧೈರ್ಯವಾಗಿ ಮಾತಾಡ್ತಾರೆ. ಅದು ಒಂದು ಕನ್ಫರ್ಮ್. ಮತ್ತು ಅವ್ರ ಹತ್ರ ಟ್ಯಾಲೆಂಟ್ ಇರುತ್ತೆ, ಕನ್ನಡ ಮೀಡಿಯಮ್ ಹುಡುಗರು ತುಂಬ ಟ್ಯಾಲೆಂಟ್ ಇರುತ್ತೆ. ಬಟ್ ಅದು ಇನ್ಸೆಕ್ಯೂರಿಟಿ, ಅದನ್ನು ಮಾತಾಡಿದ್ರೆ ಎಲ್ಲಿ ತಪ್ಪಾಗ್ಬಿಡುತ್ತೋ, ಎಲ್ಲಿ ನಾನು ಎಕ್ಸ್ಪ್ರೆಸ್ ಮಾಡ್ತಿರೋದನ್ನ ಮಿಸ್ಟೇಕ್ ಕಂಡುಹಿಡಿದ್ಬಿಡ್ತಾರೋ. ನನಗೆ ಇಂಗ್ಲೀಷ್ ಮಾತಾಡೋಕ್ಕೆ ಭಯ ಆಗ್ತಾ ಇರುತ್ತೆ, ಯಾಕೆಂದರೆ ನಾನು ಇನ್ನೂ ಆ ಇನ್ಫಿನಿಟಿ ಕಾಂಪ್ಲೆಕ್ಸಿಂದ ಹೊರಗಡೆ ಬಂದಿಲ್ಲ. ಆ ಥರ ಹುಡುಗರು ಎಷ್ಟೋ ಜನ ಹುಡುಗರಿದ್ದಾರೆ. ಆ ಒಂದು ಬ್ಯಾರಿಯರು ತುಂಬ ಇರುತ್ತೆ, ತುಂಬ ಹಿಡನ್ ಟ್ಯಾಲೆಂಟ್ ಇರುತ್ತೆ. ಆ ಹಿಡನ್ ಟ್ಯಾಲೆಂಟ್ನ ಎಕ್ಸ್ಪ್ರೆಸ್ ಮಾಡಲ್ಲ ಎಷ್ಟೋ ಜನ. ಹಂಗಾಗಿ ಆ ಒಂದು ಚಾಲೆಂಜಸ್ ತುಂಬ ಇರುತ್ತೆ ಈ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್, ರೂರಲ್ ಸ್ಟೂಡೆಂಟ್ಸ್ಗೆ. ಕರೆಕ್ಟ್. ಸೊ ಸ್ಟೂಡೆಂಟ್ ಏನಾದರೂ ಕಂಟಿನ್ಯೂಸ್ಲಿ ಫೇಲ್ ಆದರೆ ಡಿಮೋಟಿವೇಟ್ ಆಗ್ತಾರಾ? ಖಂಡಿತ. ಕರೆಕ್ಟ್. ಸೊ ಅದಕ್ಕೆ ನೀವು ಏನು ಅಡ್ವೈಸ್ ಕೊಡ್ತೀರಾ? ನೋಡಿ, ಯಾವುದೇ ಲೈಫ್ ಸಕ್ಸಸ್ ಆಗಬೇಕು ಅಂತಂದರೆ ತುಂಬ ಫೇಲ್ಯೂರ್ ಕಂಡಿದ್ದಾರೆ. ನಾನೊಬ್ಬನೇ ಫೇಲ್ಯೂರ್ ಕಂಡಿಲ್ಲ, ನೀವು ಒಬ್ಬರೇ ಫೇಲ್ಯೂರ್ ಕೊಂಡಿಲ್ಲ. ತುಂಬ ಜನ ಏನು ಸಕ್ಸಸ್ ಆಗಿದ್ದಾರೆ ಈಗ, ಅವರೆಲ್ಲ ಮೊದಲು ಫೇಲ್ಯೂರ್ ಆಗಿನೇ ಆ ಫೇಲ್ಯೂರ್ಗಳಿಂದ ಪಾಠ ಕಲ್ತಿದ್ದಾರೆ. ಈಗ ಎಕ್ಸಾಂಪಲ್ಲು ಯಾವ್ದಾರು ಒಂದು, ನಾನು ಕಾಂಪಿಟೇಟಿವ್ ಎಕ್ಸಾಮ್ ತೊಗೊತೀನಿ. ಯಾವುದೋ ಎಕ್ಸಾಮ್ ಬರದೆ, ನನಗೆ ವಿತೌಟ್ ಪ್ರಿಪ್ರೇಷನೇ ಬರದೆ ಅಂದ್ಕೊಳ್ಳಿ, ನಾನು ಬರದೆ ಫೇಲ್ ಆದೆ. ಅವಾಗ ಕೂತ್ಕೊಂಡು ವಿಶ್ಲೇಷಣೆ ಮಾಡಬೇಕು, ಅನಾಲಿಸಿಸ್ ಮಾಡಬೇಕು. ಯಾಕೆ ನಂದು ಈ ಎಕ್ಸಾಮ್ಸ್ ಕ್ಲಿಯರ್ ಆಗಲಿಲ್ಲ, ನಾನು ಯಾವ ಏರಿಯಾನ ಇನ್ನೂ ಫೋಕಸ್ ಮಾಡಿಲ್ಲ, ನಾನು ಏನು ಮಾಡಬೇಕಿತ್ತು. ಆಮೇಲೆ ಆ ಸ್ಕಿಲ್ ಇಂಪ್ರೂವ್ಮೆಂಟ್ ಆಯಿತು, ನನಗೀಗ ಮೆಂಟಲ್ ಎಬಿಲಿಟಿ ಬರ್ತಾ ಇಲ್ಲ, ಲೈಕ್ ಆಪ್ಟಿಟ್ಯೂಡ್ ಬರ್ತಾ ಇಲ್ಲ. ಏನು ಮಾಡಬೇಕು? ಆಪ್ಟಿಟ್ಯೂಡ್ ಕಲಿಯೋಕ್ಕೆ ಯು ಶುಡ್ ಪ್ರಾಕ್ಟೀಸ್ ಮಾಡಬೇಕು. ನನಗೆ ಹ್ಯಾಂಡ್ ರೈಟಿಂಗ್ ಸ್ಕಿಲ್ ಬರ್ತಾ ಇಲ್ಲ, ಬರೀಬೇಕು ಹ್ಯಾಂಡ್ ರೈಟಿಂಗ್. ನಂಗೆ ಈ ಸಬ್ಜೆಕ್ಟ್ ಅರ್ಥ ಆಗಿಲ್ಲ ಅಂದರೆ ಏನು ಮಾಡಬೇಕು? ಈ ಸಬ್ಜೆಕ್ಟ್ ಗೊತ್ತಿರೋರ ಹತ್ರ ಹೋಗಿ ಕೂತ್ಕೋಬೇಕು, ಕೇಳಬೇಕು, ಮತ್ತು ಅದನ್ನು ಅರ್ಥ ಮಾಡ್ಕೊಂಡು ನೀನು ಓದಬೇಕು. ಈ ರೀತಿ ನಿನ್ನ ತಪ್ಪುಗಳನ್ನ ಯಾರೇ ಆಗಲಿ ಅವರ ತಪ್ಪುಗಳನ್ನ ತಿದ್ದುಕೊಂಡು ಮುಂದಿನ ಒಂದು ಇದಕ್ಕೆ ಹೋಗ್ತಾರೆ, ಅವ್ರು ಸಕ್ಸಸ್ ಆಗ್ತಾರೆ. ಫೇಲ್ಯೂರ್ ಬಂದಾಗ ಖಂಡಿತ ಎಲ್ಲರಿಗೂ ಅದು ಆತಂಕ ಆಗುತ್ತೆ, ನೆಕ್ಸ್ಟ್ ನನಗೆ ಇರೋದು. ಬಟ್ ಅದನ್ನು ಪಾಸಿಟಿವ್ ತೊಗೊಂಡು ಇಲ್ಲ ನಾನು ಮಾಡ್ತೀನಿ. ಒಂದು ಕನ್ನಡದಲ್ಲಿ ಒಂದು ಇದಿದೆ, ಮರಳಿ ಯತ್ನವ ಮಾಡು ತೊರೆಯದಿರು ಮೊದಲ ಕೈಗೂಡದಲ್ಲಿರಲು. ಅವ್ನು ಫಸ್ಟ್ ಟೈಮ್ ಸಕ್ಸಸ್ ಆಗಲಿಲ್ಲ ಅಂತಂದರೆ ಅದಕ್ಕೆ ಸ್ಟಾಪ್ ಆಗಬೇಡ, ಕೀಪ್ ಆನ್ ಟ್ರೈಯಿಂಗ್ ಅಂತ ಹೇಳ್ತಾರೆ. ನೀವು ಪ್ರಯತ್ನ ಮಾಡ್ತಾ ಇದ್ರೆ ನಿಮ್ಮದು ಇಂಟೆನ್ಷನ್ ಕರೆಕ್ಟಾಗಿತ್ತು, ನೀವು ಸ್ಟ್ರಗಲ್ ಕರೆಕ್ಟಾಗಿತ್ತು ಅಂತಂದರೆ ಖಂಡಿತ ಸಕ್ಸಸ್ ಸಿಗುತ್ತೆ. ಒಂದು ಸಿಗುತ್ತೆ. ಎಷ್ಟೋ ಜನ 6th ಅಟೆಂಪ್ಟಲ್ಲಿ UPSC ಕ್ಲಿಯರ್ ಮಾಡಿದ್ದಾರೆ. ಎಷ್ಟೋ ಜನ ಅಟ್ ಏಜ್ ಆಫ್ 40-50ನಲ್ಲಿ ಸಕ್ಸಸ್ ಆಗಿದ್ದಾರೆ, ಬಿಸ್ನೆಸ್ ಫೀಲ್ಡಲ್ಲಿ ಆಗಿರ್ಬೋದು, ಬೇರೆ ಫೀಲ್ಡಲ್ಲಿ ಆಗಿರ್ಬೋದು. ಹಾಗಾಗಿ ಫೇಲ್ಯೂರ್ನ ನೀವು ಅದನ್ನು ಅಕ್ಸೆಪ್ಟ್ ಮಾಡೋದು ಕಲಿಬೇಕು. ಫಸ್ಟ್ ಫೇಲ್ಯೂರ್ ಆಯಿತಾ, ಆಮೇಲೆ ಅದಕ್ಕೆ ಸೊಲ್ಯೂಷನ್ ಕಂಡುಹಿಡಿಬೇಕು. ನಾನು ಯಾಕೆ ಫೇಲ್ ಇದೆ ಅಂತ ಕಂಡುಹಿಡ್ಕೊಂಡ್ರೆ ಡೆಫಿನೆಟ್ಲಿ ಯಾರು ಯಾವ ಕ್ಷೇತ್ರದಲ್ಲಿ ಬೇಕಾದರೂ ಯಾವ ಫೀಲ್ಡಲ್ಲಿ ಬೇಕಾದರೂ ಸಕ್ಸಸ್ ಆಗ್ತಾರೆ. ಕರೆಕ್ಟ್. ಪ್ರಾಕ್ಟೀಸ್ ಮಾಡಬೇಕು, ಯು ವಿಲ್ ಬಿ ಸಕ್ಸಸ್. ಹೌದು, ಕರೆಕ್ಟ್. ಹೌದು. ಈ ಕನ್ನಡ ಏನೇ ಕಲಿಬೇಕು ಅಂತಂದ್ರೂ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಬಂದೇ ಬರುತ್ತೆ. ಇಂಗ್ಲೀಷ್ ಆಗಿರ್ಬೋದು, ಮೆಂಟಲ್ ಯಾವುದೇ ಸಬ್ಜೆಕ್ಟ್ ಆಗಿರ್ಬೋದು, ಯಾವುದೇ ಫೀಲ್ಡಲ್ಲಿ ಆಗಿರ್ಬೋದು. ಫಸ್ಟೇ ಯಾರನ್ನೂ ಪ್ರೊಫೆಷನ್ಸಿ ಪಡ್ಕೊಂಡು ಬಂದಿರಲ್ಲ, ಹುಟ್ಟದಾಗಲೇ ಯಾರನ್ನೂ ಕಲ್ತ್ಕೊಂಡು ಬಂದಿರಲ್ಲ. ಬೈ ಲರ್ನಿಂಗ್ ಅನ್ನೋದು ಕಲಿಕೆ ಅನ್ನೋದು ಜೀವನ ಪರ್ಯಂತಲೇ ಇರುತ್ತೆ. ಅದನ್ನು ನಾವು ಹಂತ ಕಲಿತಾ ಹೋಗ್ತು ಅಂತಂದರೆ ಇರುತ್ತೆ. ಮತ್ತು ಡೆಡಿಕೇಶನ್ ಇರಬೇಕು, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ಇದೆಲ್ಲ ಒಂದು ಸ್ಟೂಡೆಂಟಲ್ಲಿ ಇರಬೇಕಾದ ಕ್ವಾಲಿಟೀಸು. ಮತ್ತು ಸ್ಟೂಡೆಂಟ್ ಅಂದರೆ ಅಲ್ದಲೇ ಮನುಷ್ಯರಲ್ಲಿ ಒಬ್ಬ ಮನುಷ್ಯ ಜೀವನದಲ್ಲಿ ಸಕ್ಸಸ್ ಆಗಬೇಕು ಅಂದ್ರೂ ಇಷ್ಟು ಕ್ವಾಲಿಟೀಸ್ ಇರಲೇಬೇಕು. ಕೀಪ್ ಆನ್ ಪ್ರಾಕ್ಟೀಸ್ ಮಾಡ್ತಾ ಮತ್ತು ಕನ್ಸಿಸ್ಟೆಂಟಾಗಿ ವರ್ಕ್ ಮಾಡ್ತಾ ಇದ್ರೆ ಸಕ್ಸಸ್ ಸಿಗುತ್ತೆ. ಸೊ ನಾನು ಪ್ರತಿದಿನ ಕನ್ನಡ ಕಲಿತಾ ಇದ್ದೀನಿ. ಇಲ್ಲ, ತುಂಬ ಚೆನ್ನಾಗಿ ಮಾತಾಡ್ತಾರೆ ನೀವು. ಯಾಕಂದ್ರೆ ಇದು ಮಾಡಿದ್ರೆ ಗೊತ್ತಾಗ್ತಿಲ್ಲ, ಇಷ್ಟು ಮಾತಾಡ್ತಿದ್ರೆ ಸಾಕು. ಇಟ್ಸ್ ಗ್ರೇಟ್ ಅದು ಆಕ್ಚುಲಿ. ಸೊ ನಿಮಗೆ ಅನಿಸುತ್ತಾ ಸೋಷಿಯಲ್ ಮೀಡಿಯಾದಿಂದ ಸ್ಟೂಡೆಂಟ್ಗೆ ಹೆಲ್ಪ್ ಆಗುತ್ತೆ ಅಂತ? ಸೋಷಿಯಲ್ ಮೀಡಿಯಾ ಅನ್ನೋದು ಈ ಡಬಲ್ ಸ್ವೋರ್ಡ್ ಎಡ್ಜ್ ಅಂತ ಕರೀತಾರೆ, ಅಂದ್ರೆ 2 ಕತ್ತಿನ ಲಘು ಅಂತ ಕರೀತಾರೆ. ಯಾವುದೇ ಒಂದು ಟೆಕ್ನಾಲಜಿ ನಮ್ಮ ಹತ್ರ ಇದೆ ಅಂತಂದ್ರೆ ನಾವು ಅದನ್ನ ಪಾಸಿಟಿವ್ ಬೇಕಾದ್ರೂ ಯೂಸ್ ಮಾಡ್ಬೋದು, ನೆಗೆಟಿವ್ ಬೇಕಾದ್ರೂ ಯೂಸ್ ಮಾಡ್ಬೋದು. ಕರೆಕ್ಟ್. ಈಗ ಎಷ್ಟೋ ಜನ ಯೂಟ್ಯೂಬ್ನ ಕಂಟೆಂಟ್ ಕ್ರಿಯೇಷನ್ಗೆ ಯೂಸ್ ಮಾಡಿಕೊಂಡು ಚೆನ್ನಾಗಿ ಅರ್ನ್ ಮಾಡ್ತಾ ಇದ್ದಾರೆ. ಅದೇ ಸೋಷಿಯಲ್ ಮೀಡಿಯಾ ಸುಮ್ಮನೆ ನೋಡ್ಕೊಂಡು ಕೂತ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡಿರೋದಿದ್ದಾರೆ. ಅದೇ ರೀತಿ ಮೊಬೈಲ್ನ ಚಾಟ್ GPT ಆಗಿರ್ಬೋದು, ಎಮರ್ಜಿಂಗ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಸ್ಟಡೀಸ್ಗೆ ಯೂಸ್ ಮಾಡ್ಕೊಂಡಿದ್ದಾರೆ. ಅದೇ ಎಷ್ಟೋ ಜನ ಹುಡುಗರು ಅದೇ ವೆಬ್ಸೈಟಲ್ಲಿ ಬೇರೆ ಥರ ವೀಡಿಯೋ ನೋಡಿಕೊಂಡು ತಮ್ಮ ಲೈಫ್ನ ಹಾಳು ಮಾಡ್ಕೊಂಡಿರ್ತಾರೆ. ಅರ್ಥ ಆಗ್ತಿದೆ. ಹಾಗಾಗಿ ಯಾವುದೇ ಒಂದು ಟೆಕ್ನಾಲಜಿ, ಮೊಬೈಲ್ ಇರ್ಬೋದು, ಸೋಷಿಯಲ್ ಮೀಡಿಯಾ ಇರ್ಬೋದು,
ನಾವು ಅದನ್ನು ಹೆಂಗೆ ಉಪಯೋಗ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಸಕ್ಸಸ್ ನಿಂತಿರುತ್ತೆ. ನೀವು ಅದನ್ನು ಪಾಸಿಟಿವ್ ಬೇಕಾದ್ರೂ ಯೂಸ್ ಮಾಡ್ಬೋದು, ನೆಗೆಟಿವ್ ಬೇಕಾದ್ರೂ ಯೂಸ್ ಮಾಡ್ಬೋದು. ಯಾರು ಸ್ಟೂಡೆಂಟ್ಸ್ಗಳು ಅದನ್ನು ಪಾಸಿಟಿವ್, ಎಕ್ಸಾಂಪಲ್ ಈಗ ಆ ಯೂಟ್ಯೂಬಲ್ಲಿ ಫ್ರೀ ಎಜುಕೇಷನ್ಸ್ ವೀಡಿಯೋಸ್ಗಳಿರುತ್ತೆ ನೋಡಿ, ಈಗ ನ್ಯೂಸ್ ಚಾನಲ್ ಇರ್ತದೆ ನೋಡಿ, ಅರ್ಥ ಆಗ್ತದೆ. ಈ ರೀತಿ ನಾವು ಅದನ್ನು ಟೆಲಿಗ್ರಾಮ್ಗಳು, ಈಗ ಟೆಲಿಗ್ರಾಮ್ಗಳಲ್ಲಿ ಫ್ರೀ ಕನ್ನಡ ಪಾಡ್ಕಾಸ್ಟ್ ನೋಡಿ ಆಯ್ತಾ. ಹಂಗೆ ಯಾವುದೇ ಒಳ್ಳೇದು ಯಾವ್ದು ಸಿಗುತ್ತೆ ಎಲ್ಲಿಂದ ಬೇಕಾದ್ರೂ ತಗೋಬೋದು. ಹಂಗಾಗಿ ಸೋಷಿಯಲ್ ಮೀಡಿಯಾ ಈಗ ತುಂಬ ನೆಸೆಸಿಟಿನೂ ಇದೆ, ಅದನ್ನು ಭಾಳ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು, ಇಲ್ಲಾಂದ್ರೆ ಅದು ನಮ್ಮನ್ನು ತಿಂದಾಕ್ಬಿಡುತ್ತೆ. ಹಂಗಾಗಿ ಯಾವ ನಿನ್ಗೆ ಎಷ್ಟು ಬೇಕೋ, ನಿನ್ಗೆ ಯಾವ ಹಂತದವರೆಗೂ ಆ ಒಂದು ಬೇಕು ನನ್ನ ಗೊತ್ತು. ಅದೇ ರೀತಿ ಡಿಸ್ಟ್ರಾಕ್ಷನ್ಸ್ ಇದೆ. ಈಗ ಏನು ಮಾಡ್ತಾರೆ, ಹುಡುಗರು ಓದ್ತಾ ಇರ್ತಾರೆ, ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೋ ನೋಟಿಫಿಕೇಶನ್ ಬರುತ್ತೆ, ಪಾಪ ಆಗುತ್ತೆ, ಅದನ್ನು ನೋಡ್ಕೊಂಡು ಕುತ್ಕೊತಾರೆ. ಇದಾಗಬಾರ್ದು. ಅದಕ್ಕೊಂದು ಟೈಮ್ ಮೀಸಲಿಡಿ ಆಯಿತು. ಈಗ ಒಂದು 18 hours ಅಥವಾ 12 hours ಪ್ರಿಪ್ರೇಷನ್ ಮಾಡ್ತೀರಂದ್ರೆ 1 hour ಕೊಡೋದಕ್ಕೆ ಸೋಷಿಯಲ್ ಮೀಡಿಯಾ ನೋಡಿ, ತಪ್ಪಿಲ್ಲ. ಯಾಕೆಂದರೆ ಸೊಸೈಟಿಲಿ ಏನಾಗ್ತಿದೆ ಅಂತ ನೀವು ನಾಳೆ ಹೋಗಿ ಸಿವಿಲ್ ಸರ್ವೆಂಟ್ ಆಗಕ್ಕೆ ಹೋಗ್ತಿದ್ದೀರಾ, ಸಿವಿಲ್ ಸರ್ವೆಂಟ್ ಆಗಕ್ಕೆ ಹೋಗ್ತಿದ್ರೆ ನೀವು ಸೊಸೈಟಿಲಿ ಏನಿದೆ ಅಂತ ಗೊತ್ತಾಗಬೇಕು. ಈಗ ಎಕ್ಸಾಂಪಲ್ RCB ಇದಾದಾಗ ಸ್ಟಾಂಪೇಡ್ ಆಯಿತು, ಕರೆಕ್ಟ್. ನೀವು ಅದನ್ನು ಸೋಷಿಯಲ್ ಮೀಡಿಯಲ್ಲಿ ನೋಡ್ಬಿಟ್ಟು ನೀವು ಅನಾಲಿಸಿಸ್ ಮಾಡಬೇಕು, ಯಾಕೆ ಸ್ಟಾಂಪೇಡ್ ಆಯಿತು, ಕಾರಣ ಏನು, ಅಲ್ಲಿ ಅದರಿಂದ ನೀನು ಏನು ಕಲಿತೀಯಾ, ಅದರಿಂದ ನಾಳೆ ನೀನು ಆಸ್ ಎ ಅಡ್ಮಿನಿಸ್ಟ್ರೇಟ್ ಆಗ್ತೀಯ, ಅಲ್ಲಿ ಹೋಗ್ತೀಯಾ, ನೀನೇನು ಪ್ರಿಕಾಷನರಿ ಮೆಜರ್ ತಗೋಬೋದು ನಾಳೆ, ಅದು ನಿನ್ನ ಒಂದು ಫೀಲ್ಡಲ್ಲಿ ನೀನು ಅದನ್ನ ಏನು ಪ್ರಿಕಾಷನರಿ ಮೆಜರ್ ತೊಗೊಂಡು ಅನಾಲಿಸಿಸ್ ಮಾಡಬೇಕು. ಅದಕ್ಕೆ ಒಳ್ಳೆದಕ್ಕೆ ಯೂಸ್ ಮಾಡಬೇಕು ಸೋಷಿಯಲ್ ಮೀಡಿಯಾನ. ಅದಕ್ಕೋಸ್ಕರ ಎರಡು ಥರದ ಸೈಡ್ ಇದೆ, ನೆಗೆಟಿವ್ ಸೈಡ್ ಇದೆ, ಪಾಸಿಟಿವ್ ಸೈಡ್ ಇದೆ. ನಮಗೆ ಪಾಸಿಟಿವ್ ಸೈಡ್ ಮಾತ್ರ ನಾವು ಯೂಸ್ ಮಾಡ್ಕೋಬೇಕು. ನೆಗೆಟಿವ್ ಸೈಡ್ ಇಸ್ ಯೂಸ್ ಇದೆ, ತುಂಬ ಇದೆ. ಅದನ್ನು ಈಗ ಹುಡುಗರು ಅದನ್ನೇ ಮಾಡ್ತಾರೆ, ಈ ಜಿನ್ಸಿ ಕಿಡ್ಸ್ ಅಥವಾ ಏನು ಈ ಪ್ರೆಸೆಂಟ್ ಅದನ್ನು ಸೋಷಿಯಲ್ ಮೀಡಿಯಾದಲ್ಲೇ ಮುಳುಗೋಗ್ಬಿಟ್ಟಿದ್ದಾರೆ. ಸೊ ಕಾಂಪಿಟೇಟಿವ್ ಸಿದ್ಧಾಂತದಿಂದ ಸಕ್ಸಸ್ ಆಗಿರೋ, ಕರೆಕ್ಟ್. ಎಸ್. ಸೊ ಯಾವ್ದಾದ್ರು ಸಕ್ಸಸ್ ಸ್ಟೋರಿ ಶೇರ್ ಮಾಡಿ. ಸಕ್ಸಸ್ ಸ್ಟೋರೀಸು ತುಂಬ ಇದೆ ಸರ್. ಯಾಕೆ ಅಂತಂದರೆ ನಾನು ಸ್ಟಾರ್ಟ್ ಮಾಡಿದಾಗ ಸ್ಟೂಡೆಂಟ್ಸ್ಗಳು ಈಗ ಐ ಥಿಂಕ್ ಒಂದು 5 to 6 years ಆಯಿತು. ಎವರಿ ಯಾವುದಾದ್ರೂ ಎಕ್ಸಾಮ್ಸ್ ಬಂತು, ನೋಟಿಫಿಕೇಷನ್ಸ್ ಆಯಿತು ಅಂತಂದರೆ ತುಂಬ ಜನ ಗೈಡೆನ್ಸ್ ಅಂದರೆ ಲೈಕ್ ನಾನು ನೇರವಾಗಿ ಗೈಡ್ ಮಾಡಿದ್ದಲೇ ಇದ್ದೂ ನಾನು ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿಕೊಂಡು ನನ್ನ ಯೂಟ್ಯೂಬ್ ಚಾನಲ್ ಯೂಸ್ ಮಾಡ್ಕೊಂಡು ಕೇಳಿ, ಸರ್ ನಿಮ್ಮ ಯೂಟ್ಯೂಬ್ ಚಾನಲ್ ನೋಡಿಕೊಂಡು ನಾನು ಸಕ್ಸಸ್ ಆದೆ ಅಂತ ತುಂಬ ಜನ ನನಗೆ ಮೆಸೇಜ್ ಮಾಡಿದ್ದಾರೆ. ಆಮೇಲೆ ತುಂಬ ಜನ ಬಂದು ನಾನು ಮೀಟ್ ಮಾಡಿದ್ದಾರೆ, ತುಂಬ ಜನ ಬಂದು ಸ್ವೀಟ್ ಕೊಟ್ಟು ಹೋಗಿದ್ದಾರೆ. ಅದರಲ್ಲಿ ಒಂದಷ್ಟು ಸ್ಟೋರಿ ತೊಗೊಳೋದಾದರೆ, ಒಂದು ಹೆಸರು ಬೇಡ, ಒಬ್ಬ ನೇಮ್, ಒಂದು ಹುಡುಗಿ ಮದುವೆ ಆಗಿರುತ್ತೆ, ಮದುವೆ ಆಗಿ 2 ಮಕ್ಕಳಿರುತ್ತೆ, ತುಂಬ ಓದಬೇಕು ಅಂತ ತುಂಬ ಆಸೆ ಇರುತ್ತೆ, ಬಟ್ ಎಲ್ಲೂ ಕೋಚಿಂಗ್ ಹೋಗೋಕೆ ಆಗ್ತಾ ಇರಲ್ಲ. ಅವ್ರು ನನಗೆ ಕಾಲ್ ಮಾಡ್ತಾರೆ, ಕಾಲ್ ಮಾಡಿಬಿಟ್ಟು ಸರ್ ಈ ಥರ ನಾನು ಓದಬೇಕು ಅಂದ್ಕೊಂಡು ನಂಗೆ ಮಗು ಆಗಿದೆ, 2 ಮಗು ಇದೆ, ನಾನು ಹೆಂಗಾದ್ರೂ ಮಾಡಿ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕ್ಲಿಯರ್ ಮಾಡಬೇಕು, ನಮ್ಮ ಮನೇಲಿ ತುಂಬ ಪ್ರಾಬ್ಲಮ್ಸ್ ಇದೆ, ಬಟ್ ನನ್ನ ಗಂಡ ಸಪೋರ್ಟ್ ಮಾಡ್ತಾರೆ, ನನಗೆ ಗೈಡ್ ಮಾಡಿ ಸರ್ ಅಂತಂದರು. ಆಯ್ತಮ್ಮ ನೀನು ಮಾಡು, ನಾನು ನಿನಗೆ ಗೈಡ್ ಮಾಡ್ತೀನಿ ಅಂದರೆ ಥ್ರೂ ವಾಟ್ಸಪ್ಪು ಅದು ಯೂಟ್ಯೂಬ್ ಮುಖಾಂತರ ಅವ್ರಿಗೆ ಏನೇನು ಬೇಕೆಲ್ಲ ಹೇಳ್ತಾಯಿದ್ದೆ. ಅವರು ಫಸ್ಟ್ ಕ್ಲಿಯರ್ಡ್ PC ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಕ್ಲಿಯರ್ ಮಾಡಿದ್ರು, ಮಂಡ್ಯದಲ್ಲಿ ಸೆಲೆಕ್ಟ್ ಆದರು, ಮಂಡ್ಯ ಡಿಸ್ಟಿಕಲ್ಲಿ. ಆಮೇಲೆ ನಾನು ಅದಕ್ಕೆ ಅವ್ರಿಗೆ ಅಲ್ಲಿಗೆ ಸ್ಟಾಪ್ ಮಾಡೋಕ್ಕೆ ಬಿಡಲಿಲ್ಲ. ನೋಡು ಈಗ ಇದಕ್ಕೆ ಸ್ಟಾಪ್ ಆಗಿಬಿಡ, ಮತ್ತು ನೆಕ್ಸ್ಟು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಇದೆ, ಅದಕ್ಕೆ ಟ್ರೈ ಮಾಡು, ಅದಕ್ಕೆ ಟ್ರೈ ಮಾಡಿ ನೀನು ಪ್ರಿಪ್ರೇಷನ್ ಮಾಡು ಅಂತ ಹೇಳಿದೆ. ವಿತ್ 2 kids ಏನು ಮಾಡಿದ್ರು, ಎಕ್ಸಾಮ್ ಪ್ರಿಪ್ರೇಷನ್ ಮಾಡಿದ್ರು 6 months, ಮತ್ತು ಅದನ್ನು ಕ್ಲಿಯರ್ ಮಾಡಿದ್ರು, 66th ರ್ಯಾಂಕ್ ಬಂದರು. ಮತ್ತು ನಾನು ಮತ್ತೆ ಗೈಡ್ ಮಾಡಿದೆ, ಮತ್ತೆ ಸ್ಟಾಪ್ ಆಗಿಬಿಡ, KS ಎಕ್ಸಾಮ್ ಬರುತ್ತೆ, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಎಕ್ಸಾಮ್ ಬರುತ್ತೆ, ಅದನ್ನು ಮಾಡಿ, ನಿನ್ನ ಹತ್ರ ಟ್ಯಾಲೆಂಟ್ ಇದೆ, ಯಾಕೆ ಅದನ್ನು ವೇಸ್ಟ್ ಮಾಡ್ತೀಯಾ ಅಂತ ಅಂದ್ಬಿಟ್ಟು ಬರೆದ್ರು. ಮೊನ್ನೆ ಪ್ರಿಲಿಮ್ಸ್ ಬರೆದು ಮೇನ್ಸು ಬರ್ತಾರೆ, ಇನ್ನು ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ನೋಡೋಣ ಅವ್ರು ಸೆಲೆಕ್ಟ್ ಆಗ್ತಾರೋ ಗೊತ್ತಿಲ್ಲ, ಬಟ್ ಅವ್ರದ್ದು ಡೆವಲಪ್ಮೆಂಟ್ ನೋಡಿದಾಗ ಅವಾಗ ನಮಗೊಂದು ಖುಷಿ ಅನಿಸುತ್ತೆ, ನಾನು ಮಾಡ್ತಿರೋದು ಸಾರ್ಥಕ ಆಗುತ್ತೆ ಅಂತ. ಅದೇ ರೀತಿ ಇನ್ನೂ ತುಂಬ ಸುಮಾರು ಹುಡುಗರು ಸೆಲೆಕ್ಟ್ ಆಗಿದ್ದಾರೆ. ಇನ್ನೊಬ್ಬರು ನನ್ನ ಪೆಟ್ ಸ್ಟೂಡೆಂಟ್, ಅವರು ಸಹ ಮೊನ್ನೆ ರೀಸೆಂಟಾಗಿ ಎಕ್ಸಾಮ್ಸ್ ನಡೆದೋದ್ರಲ್ಲಿ ಕರ್ನಾಟಕಕ್ಕೆ ನಂಬರ್ 1 ರ್ಯಾಂಕ್ ಬಂದರು. ಹಾಗಾಗಿ ತುಂಬ ಎಕ್ಸಾಂಪಲ್ಸ್ ಇದೆ. PC ಕಾನ್ಸ್ಟೇಬಲ್ಸ್ ತುಂಬ ಜನ ಸೆಲೆಕ್ಟ್ ಆಗಿದ್ದಾರೆ, ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ಸೆಲೆಕ್ಟ್ ಆಗಿದ್ದಾರೆ, ಆರ್ಮಿಗೆ ಸೆಲೆಕ್ಟ್ ಆಗಿದ್ದಾರೆ. ಎಷ್ಟೋ ಜನಕ್ಕೆ ನೇರವಾಗಿ ಅಲ್ದಿದ್ರು ನಾನು ಥ್ರೂ ಸೋಷಿಯಲ್ ಮೀಡಿಯಾ ಮುಖಾಂತರ ತುಂಬ ಗೈಡ್ ಮಾಡಿದ್ದೀನಿ. ತುಂಬ ಸಕ್ಸಸ್ ಸ್ಟೋರೀಸ್ ಇದೆ ಸರ್. ಒಂದು ಇನಫ್ ಸರ್. ಸೊ ನೀವು ರೂರಲ್ ಸ್ಟೂಡೆಂಟ್ಸ್ ಮಕ್ಕಳಿಗೆ ಎಕ್ಸಾಮ್ ಆಪರ್ಚುನಿಟಿ ಬಗ್ಗೆ ಗೊತ್ತಿಲ್ದಿರೋ ಅವರಿಗೆ ಹೇಗೆ ಮಾಡ್ತೀರಾ, ಹೇಗೆ ಹೆಲ್ಪ್ ಮಾಡ್ತೀರಾ? ಅದೇ ಸರ್, ಈಗ ನಾನು ಏನು ಹೆಲ್ಪ್ ಮಾಡ್ಬೋದು, ನನ್ನ ಕಡೆಯಿಂದ ಏನು ಹೆಲ್ಪ್ ಮಾಡ್ಬೋದು ಅಂತಂದರೆ, ಈಗ ಅವ್ರಿಗೆ ಎಷ್ಟೋ ಜನಕ್ಕೆ ಯಾವ ರೀತಿ ಓದಬೇಕು ಅಂತ ಗೊತ್ತಿರಲ್ಲ, ಯಾವ್ದು ಸ್ಟಾರ್ಟ್ ಮಾಡಬೇಕು ಅಂತ ಗೊತ್ತಿರಲ್ಲ. ಆಯಿತು ನಾನು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದಬೇಕು ಅಂತ UPSC ಓದಬೇಕು ಅಂತ ಬಂದು ಅಂದ್ಕೊಳ್ಳಿ, UPSC ನೀವು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಗೊತ್ತಿರಲ್ಲ. ಏನು ಮಾಡ್ತಾರೆ, ಯೂಶ್ವಲಿ ಏನು ಮಾಡ್ತಾರೆ, ಈ ಬೇರೆ ಬೇರೆ ಕೋಚಿಂಗ್ ಇನ್ಸ್ಟಿಟ್ಯೂಟಲ್ಲಿ ಏನು ಮಾಡ್ತಾರೆ, ದೊಡ್ಡ ಬುಕ್ಸ್ನೆಲ್ಲ ಪರ್ಚೇಸ್ ಮಾಡಿಸ್ಬಿಟ್ಟು ಕೊಟ್ಬಿಡ್ತಾರೆ. ಬಟ್ ಅವ್ನು ಇನ್ನೂ ಕಾನ್ಸೆಪ್ಟ್ ಕ್ಲಾರಿಟಿನ ಇರಲ್ಲ, ಅವ್ನು ಇನ್ನೂ ಗ್ರಾವಿಟೇಷನ್ ಅಂದರೆ ಅರ್ಥ ಆಗ್ತಿರಲ್ಲ, ಅವ್ನು ಇನ್ನೂ ಮೂಲಭೂತ ಹಕ್ಕುಗಳು ಅಂದರೆ ಗೊತ್ತಿರಲ್ಲ, ಇನ್ನೂ GDP ಅಂದರೆ ಗೊತ್ತಿರಲ್ಲ. ಫಸ್ಟು ಬೇಸಿಕ್ಸ್ ಓದ್ಬೇಕು, ಅವರು ಬೇಸಿಕ್ಸ್ ಫೌಂಡೇಶನ್ ಸ್ಟ್ರಾಂಗ್ ಮಾಡ್ಕೋಬೇಕು. ಆ ಫೌಂಡೇಶನ್ ಮೇಲೆ ಎಷ್ಟೇ ದೊಡ್ಡ ಬಿಲ್ಡಿಂಗ್ ಕಟ್ಟರು ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಪ್ರಿಫರ್ ಮಾಡ್ತೀನಿ, ಫಸ್ಟು ಬೇಸಿಕ್ಸ್ ಫೌಂಡೇಶನ್ ಚೆನ್ನಾಗಿ ಸ್ಟ್ರಾಂಗ್ ಮಾಡ್ಕೊಳ್ಳಿ, ಸ್ಕಿಲ್ಸ್ ಕಲ್ತ್ಕೊಳ್ಳಿ. ಲೈಕ್ ಹೆಂಗಂದರೆ ಕಾನ್ಸೆಪ್ಟ್ ಕ್ಲಾರಿಟಿ ತೊಗೊಳ್ಳಿ, ಹೈಸ್ಕೂಲ್ ಬುಕ್ಸ್ನ ಓದಿ, NCERTನ ಚೆನ್ನಾಗಿ ಓದ್ಕೊಳ್ಳಿ, ಆಮೇಲೆ ಮೆಂಟಲ್ ಎಬಿಲಿಟಿನ ಡೈಲಿ ಸಾಲ್ವ್ ಮಾಡಿ, ಮತ್ತು ಇಂಗ್ಲೀಷ್ ಕಲೀರಿ, ಗ್ರಾಮರ್ ಕಲೀರಿ. ಯಾಕೆ ನಿಮ್ಗೆ ಅದು ಅವೆಲ್ಲ ಚೆನ್ನಾಗಿ ಕಲ್ತ್ಕೊಂಡ್ರಿ ಅಂತಂದರೆ ನೀವು ಏನು ಮಾಡೋದು, ಸಕ್ಸಸ್ ಬೇರೆ ಎಕ್ಸಾಮ್ಸ್ ಅದರ ನೆಕ್ಸ್ಟ್ ಲೆವೆಲಿಗೆ ಚೆನ್ನಾಗಿ ಪ್ರಿಪೇರ್ ಆಗ್ಬೋದು. ಈ ರೀತಿ ಏನು ಮಾಡಿದೆ, ನಾನು ಬಂದ ಹುಡುಗರಿಗೆ ಫಸ್ಟ್ ಇದನ್ನು ಬೇಸಿಕ್ಸ್ ಚೆನ್ನಾಗಿ ಫೌಂಡೇಶನ್ ಹಾಕಿ ಅದ್ರ ಮೇಲೆ ಅವ್ರ ಸ್ಕಿಲ್ಸ್ ನೋಡ್ತೀನಿ, ಅವ್ರು ಯಾವುದರಲ್ಲಿ ಚೆನ್ನಾಗಿದ್ದಾರೆ, ಅವ್ರಿಗೆ ಇನ್ನು ಯಾವುದರಲ್ಲಿ ಹಾಕಿದ್ದಾರೆ, ಅಥವಾ ಅವ್ರು ಇನ್ನೂ ಕಮ್ಮಿ ಇದ್ದಾರೆ, ಅದನ್ನು
ಪರ್ಸ್ನಲೈಸ್ ಆಗಿ ಹೇಳಿ ಗೈಡ್ ಮಾಡ್ತೀವಿ. ಅದನ್ನ ಇಂಪ್ರೂವ್ಮೆಂಟ್ ಮಾಡ್ತೀವಿ. ಇಂಪ್ರೂವ್ಮೆಂಟ್ ಮಾಡಿ ಅವ್ರಿಗೆ ಒಂದು ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕೆ ಏನೇನು ಸ್ಕಿಲ್ಸ್ ಬೇಕು ಅದನ್ನೆಲ್ಲ ಕಲ್ಸ್ಕೊಡೋಕೆ ಟ್ರೈ ಮಾಡ್ತೀವಿ. 100 ಜನ ಬಂದರೂ 100 ಜನದಲ್ಲಿ 100 ಜನ ಸಕ್ಸಸ್ ಆಗಲ್ಲ, ಬಟ್ ಅದ್ರಲ್ಲಿ 100 ಜನ 10 ಜನ ಸಕ್ಸಸ್ ಆದರೂ ಆಗ್ತಾರೆ. ಆ ಒಂದು ಇಂಟೆನ್ಷನಿಂದ ನಾನು ರೆಗ್ಯುಲರ್ ಆಗಿ ಅವ್ರಿಗೆ ಗೈಡ್ ಮಾಡ್ತಾ ಹೋಗ್ತೀನಿ. ಯಾರೇ ಬಂದರೂ ಉಚಿತವಾಗಿ ಫ್ರೀಯಾಗಿ ಗೈಡೆನ್ಸ್ ಮಾಡ್ತಾ ಇದ್ವಿ. ನಾವು ಹೇಳಿದ್ವಿ ಈಗ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಒಂದು ಟೀಮ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ ಅಂತ. ಈಗ ಆ ಒಂದು ಇದರಲ್ಲಿ ಈಗ ನೆಟ್ವರ್ಕ್ ಸ್ವಲ್ಪ ದೊಡ್ಡದಾಗಿದೆ. ಮೊದಲು ನಾನು ಒಬ್ಬನೇ ಇದೆ, ನೆಟ್ವರ್ಕ್ ದೊಡ್ಡದಾಗಿದೆ, ಇನ್ನೂ ಒಂದಷ್ಟು ಜನ ಕೈ ಜೋಡಿಸಿದ್ರೆ ಇನ್ನೂ ದೊಡ್ಡದಾಗುತ್ತೆ. ಸೊ ಕರ್ನಾಟಕ ಗೌರ್ಮೆಂಟ್ ಸ್ಟೇಟ್ ಅಲ್ಲಿ ಯಾವ ಎಕ್ಸಾಮ್ ಇದೆ? ಕರ್ನಾಟಕದಲ್ಲಿ ತುಂಬ ಎಕ್ಸಾಮ್ಸ್ ಇದೆ ಸರ್. ಈಗ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದೆ, ಮತ್ತು ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಲ್ಲಿದೆ, ಕರ್ನಾಟಕ ಎಜುಕೇಷನ್ ಸರ್ವಿಸಲ್ಲಿದೆ, ಮತ್ತು FDA SDA ಪೊಲೀಸ್ ಕಾನ್ಸ್ಟೇಬಲು, ಎಕ್ಸೈಸ್ ಗಾರ್ಡು, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರು, ಕರ್ನಾಟಕ ಇದು ಏನು ತಹಶೀಲ್ದಾರ್ ಪೋಸ್ಟ್ ಇದೆ, PDO ಪೋಸ್ಟ್ ಇದೆ, ತುಂಬ ಪೋಸ್ಟಸ್ ಇದೆ. ಪೊಲೀಸ್ ಜಾಬ್ ಜಾಸ್ತಿ ಇದೆ. ಪೊಲೀಸ್ ಜಾಬ್ ಜಾಸ್ತಿ ಇದೆ, ಸ್ವಲ್ಪ ಹೈಪ್ ಜಾಸ್ತಿ ಇದೆ. ಯಾಕೆಂತಂದ್ರೆ ಯೂಶಲಿ ಯೂನಿಫಾರ್ಮ್ ಸರ್ವಿಸ್ ಅಂದ್ರೆ ಎಲ್ಲರಿಗೂ ಅಟ್ರಾಕ್ಷನ್ ಜಾಸ್ತಿ, ಎಸ್ಪೆಷಲಿ ಈ ಯೂತ್ಸ್ಗೆ, ಹುಡುಗರಿಗೆ ನಾನು ಪೊಲೀಸ್ ಆಗಬೇಕು, ಫಿಲಮ್ಸ್ ಎಲ್ಲ ನೋಡಿರ್ತಾರೆ, ಸಿಂಗಮ್ ಅದು ಇದು ನೋಡ್ಕೊಂಡು ಆ ಇನ್ಸ್ಪಿರೇಷನ್ ಇಂದ ಏನು ಮಾಡ್ತಾರೆ, ಪೊಲೀಸ್ ಆಗಬೇಕು ಅಂತ ತುಂಬ ಇರುತ್ತೆ. ಮತ್ತು ಇನ್ನೊಂದೇನೆಂದ್ರೆ, ಯಾಕೆ ಕರ್ನಾಟಕದಲ್ಲಿ ಪೊಲೀಸ್ ಹುದ್ದೆಗೆ ಅಥವಾ ಈ ಕರ್ನಾಟಕದಲ್ಲಿ ಎಲ್ಲ ಕಡೆ ಬೇಗ ಜಾಬ್ ಸಿಗುತ್ತೆ. ನಿಮಗೆ ಒಂದು ಫಿಸಿಕಲ್ ಫಿಟ್ನೆಸ್ ಇರಬೇಕು, ಜಾಸ್ತಿ ಬಾಯ್ಸ್ ಫಿಸಿಕಲ್ ಫಿಟ್ನೆಸ್ ಇರಬೇಕು, ಜೊತೆಗೆ ತುಂಬ ನಾಲೆಡ್ಜು ಬೇಕಾಗಿಲ್ಲ. ಒಂದು ಆವರೇಜ್ ಸ್ಟೂಡೆಂಟ್ ನಾಲೆಡ್ಜ್ ಇತ್ತು ಅಂತಂದರೆ ನೀನು 50 to 60K ಅರ್ನ್ ಮಾಡ್ಬೋದು ಪರ್ ಮಂತ್. ಸ್ಯಾಲ್ರಿ 60K 50K ಇದೆ ಪೊಲೀಸ್ ಕಾನ್ಸ್ಟೇಬಲ್ಗೆ, ಸಬ್ ಇನ್ಸ್ಪೆಕ್ಟ್ರಿಗೆ 80,000 ಇದೆ. ಹಾಗಾಗಿ ಏನಾಗುತ್ತೆ, ನೀನೊಂದು 6 months ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿಬಿಟ್ರೆ ನೀನೊಂದು ಜಾಬ್ ಸಿಗುತ್ತೆ. ಅದು 8 to 10 months ನಿನ್ನ ಕೈಲಿ ಆರ್ಡರ್ ಕಾಪಿ ಬಂದ್ಬಿಡುತ್ತೆ. ಅಷ್ಟು ಫಾಸ್ಟ್ ಪ್ರೊಸೆಸ್ ಇದೆ ನಮ್ಮ ಕರ್ನಾಟಕ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ. ಬೇರೆ ಡಿಪಾರ್ಟ್ಮೆಂಟ್ ಸ್ವಲ್ಪ ಸ್ಲೋ ಆಗ್ಬೋದು, ಅದಕ್ಕೋಸ್ಕರ ಎಲ್ಲರೂ ಸ್ವಲ್ಪ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅಟ್ರಾಕ್ಷನ್ ಆಗ್ತಾರೆ. ಕೃಷ್ಣಮೂರ್ತಿ ಸರ್, ಸಬ್ ಇನ್ಸ್ಪೆಕ್ಟರ್ ಸರ್, ಒಂದು ಕ್ವಶನ್. ಪೊಲೀಸ್ ನೋಡಿದಾಗ ಜನರು ಪ್ರೊಟೆಕ್ಟೆಡ್ ಫೀಲ್ ಆಗೋ ಬದಲು ಯಾಕೆ ಭಯ ಪಡುತ್ತಾರೆ? ಯಾಕೆಂದರೆ ಆ ಒಂದು ಮೊದಲಿಂದಲೂ ಕಲ್ಚರ್ನ ಆ ಥರ ಬಿಲ್ಡ್ ಮಾಡ್ಕೊಂಡಿದ್ದಾರೆ. ಬಟ್ ಈಗ ಇಲ್ಲ, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಲೋಗೋ ಇದಿದೆ, ಒಂದು ಕೊಟೇಶನ್ ಇದೆ, ಪೊಲೀಸ್ ಅಂದರೆ ಭಯವಲ್ಲ ಭರವಸೆ ಅಂತ ಅಂದ್ಬಿಟ್ಟು. ನಾವಿರೋದು ಪ್ರೊಟೆಕ್ಟ್ ಮಾಡೋಕ್ಕೆ, ಜನನ ಪ್ರೊಟೆಕ್ಟ್ ಮಾಡೋಕ್ಕೆ ಇರ್ಬೋದು. ಸಮ್ ಟೈಮ್ ಏನಾಗುತ್ತೆ, ನಾವು ನಮ್ಮ ಬಿಹೇವಿಯರ್ಸ್ ಇದು ಆರ್ಷಾಗಿ ಬಿಹೇವ್ ಮಾಡ್ತೀವಿ. ಯಾಕೆ ಅಂತಂದರೆ ಅದನ್ನು ಕ್ರೌಡ್ ಕಂಟ್ರೋಲ್ ಮಾಡೋಕ್ಕೆ, ಮಾಬ್ ಕಂಟ್ರೋಲ್ ಮಾಡೋಕ್ಕೆ ಆ ಥರ ಬಿಹೇವ್ ಮಾಡ್ತೀವಿ. ಅದು ಬಿಟ್ಟರೆ ನಾವು ಹ್ಯೂಮನ್ ಬೀಯಿಂಗ್ಸೇ, ನಾವು ಸಹ ಇದೆ. ನಾವು ನಮಗೊಂದು ಏನಾಗುತ್ತೆ, ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಜನಗಳಿಗೆ ಒಂದು ಪ್ರಾಪರ್ಟಿ ಆಗಿರ್ಬೋದು, ಜನಗಳನ್ನ ಪ್ರೊಟೆಕ್ಟ್ ಮಾಡಬೇಕು ಅನ್ನೋದು. ಹಂಗೆ ಮೊದಲು ಇತ್ತು, ಆ ಥರ ಒಂದು ಇತ್ತು. ಬಟ್ ಅದು ಹೀಗೆ ತುಂಬ ಪ್ರೋಗ್ರೆಸಿವ್ನೆಸ್ ಬಂದಿದೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ. ತುಂಬ ಆಫೀಸರ್ಸ್ಗಳು, ಗುಡ್ ಆಫೀಸರ್ಸ್ಗಳು ಬಂದು ಅದನ್ನು ರೆವಲ್ಯೂಷನ್ ಮಾಡಿದ್ದಾರೆ, ಬದಲಾವಣೆ ಮಾಡಿದ್ದಾರೆ. ಈಗ ನಮ್ಮ ಪ್ರೆಸೆಂಟ್ ಕಮಿಷನರ್ ಆಗಿರ್ಬೋದು, ಇಂದಿನ ಕಮಿಷನರ್ಗಳೆಲ್ಲ ಹೊಸ ಸ್ಕೀಮ್ಸ್ ತಂದಿದ್ದಾರೆ. ಈಗ ನಮ್ಮ ಕರ್ನಾಟಕ ಗೌರ್ಮೆಂಟ್ ಒಂದು ಹೊಸ ಸ್ಕೀಮ್ ತಂದಿದೆ, ಏನಂತ, ಮನೆಗೆ ಪೊಲೀಸ್ ಅಂತ. ಅಂದರೆ ನಿಮ್ಮ ಮನೆಗಳಿಗೆ ಬರ್ತೀವಿ, ಮನೆಗಳಿಗೆ ಬಂದ್ಬಿಟ್ಟು ನಿಮ್ಮ ಕಷ್ಟನ ಕೇಳ್ತೀವಿ, ಏನು ಪ್ರಾಬ್ಲಮ್ ಇದೆ, ಏನು ಸಮಸ್ಯೆಗಳಿದೆ ಅಂತ ಕೇಳ್ಬಿಟ್ಟು ನಾವೇ ಬರ್ತೀವಿ. ಮೊದಲು ಸ್ಟೇಷನ್ಗೆ ಬರಬೇಕಿತ್ತು ನೀವು, ಈಗ ಬಟ್ ನಾವೇ ನಿಮ್ಮ ಹತ್ರ ಬರ್ತಾ ಇದ್ದೀವಿ. ಅಂದರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಹೆಂಗೆ ಪೊಲೀಸ್ ರಿಫಾರ್ಮ್ಸ್ ಆಗ್ತಾ ಇದೆ, ಸುಧಾರಣೆಗಳಾಗ್ತಾ ಇದೆ ಅಂತ. ಹಾಗಾಗಿ ಪೊಲೀಸ್ ಇರೋದೇ ಜನಗಳನ್ನ ಸೇವ್ ಮಾಡೋಕ್ಕೋಸ್ಕರ, ಮತ್ತೆ ಅವ್ರನ್ನ ಸೆಕ್ಯೂರ್ ಮಾಡೋಕ್ಕೋಸ್ಕರ. ಅದಕ್ಕೆ ಭಯಪಡೋ ಅವಶ್ಯಕತೆ ಇಲ್ಲ. ನೀವು ಯಾವುದೇ ಈಗಿನ ಪರಿಸ್ಥಿತಿನಲ್ಲಿ ನೀವು ಯಾವುದೇ ಸ್ಟೇಷನ್ಗೆ ಹೋಗಿ ನಿಮಗೆ ತುಂಬ ಒಳ್ಳೆ ಸರ್ವಿಸ್ ಕೊಡ್ತಾರೆ. ಒಂದೆರಡು ಕೆಟ್ಟ ಇನ್ಸಿಡೆಂಟ್ಸ್ ಇರ್ಬೋದು, ನಾನು ಅದನ್ನ ಇಲ್ಲ ಅಂತ ಹೇಳಲ್ಲ. ಬಟ್ ಆದರೆ ಎಲ್ಲದನ್ನೂ ಒಂದೇ ದೃಷ್ಟಿಲಿ ನೋಡಬಾರ್ದು. ಈಗ ಯಾವುದೋ ಇನ್ಸಿಡೆಂಟಿಂದ ಅದನ್ನು ಆ ದೃಷ್ಟಿಯಿಂದ ಇಲ್ಲ ಎಲ್ಲರೂ ಪೊಲೀಸ್ನವರು ಆರ್ಸೆಟ್ ಬಿಹೇವ್ ಮಾಡ್ತಾರೆ ಅಂತಲ್ಲ, ತುಂಬ ಸರ್ವಿಸ್ ಮಾಡ್ತೀರಿ. ಕೊರೋನಾ ಟೈಮಲ್ಲಿ ಆಗಿರ್ಬೋದು, ಟ್ರಾಫಿಕಲ್ಲಿ ನೀವು ನೋಡಿ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ನಮಗೆ ಮಿನಿಮಮ್ 12 hour ಕೆಲಸ. ಮಾರ್ನಿಂಗ್ ಒಬ್ಬ ಕಾನ್ಸ್ಟೇಬಲ್ ಬೆಳಗ್ಗೆ ಹೋದ್ರೆ 8 ಗಂಟೆಗೆ ಹೋದರೆ ಸಂಜೆ 8 ಗಂಟೆಗೆ ಬರ್ತಾನೆ ಮನೆಗೆ. ಅವನು 8 hour ಡ್ಯೂಟಿ ಮಾಡ್ತಾನೆ. 8 ರಿಂದ 8 ಅಂದರೆ 12 hours ಡ್ಯೂಟಿ ಆಯಿತು. ಯಾವ ಡಿಪಾರ್ಟ್ಮೆಂಟಲ್ಲಿ 12 hours ಡ್ಯೂಟಿ ಮಾಡಲ್ಲ. ಅಂದ್ರೆ ನೀವು ಅಲ್ಲಿಗೆ ಅವನಿಗೂ ಇದಿರುತ್ತೆ, ಕೆಲವು ಫ್ರಸ್ಟ್ರೇಷನಲ್ಲಿ ಒಂದಷ್ಟು ರ್ಯಾಶ್ ಆಗಿ ಮಾತಾಡ್ತಾರೆ. ಮತ್ತು ನಾವು ಆ ಥರ ಬಿಹೇವ್ ಮಾಡಲಿಲ್ಲ ಅಂದರೆ ಒಂದಷ್ಟು ಕಂಟ್ರೋಲ್ ಮಾಡೋದು ಕಷ್ಟ ಆಗುತ್ತೆ. ಹಾಗಾಗಿ ಅಷ್ಟೇ. ಅದು ಬಿಟ್ಟರೆ ಪೊಲೀಸ್ ಅಂದರೆ ಭಯವಲ್ಲ ಭರವಸೆ. ಬೆಂಗಳೂರು ಪೊಲೀಸ್ ಆಲ್ರೆಡಿ ಇಸ್ ವೆರಿ ರೆಸ್ಪಾನ್ಸಿವ್. ಹೌದು, ಆಮೇಲೆ ರೆಸ್ಪಾನ್ಸಿವ್. ಮತ್ತು ನಮ್ಮ ಇಡೀ ಇಂಡಿಯಾದಲ್ಲಿ ಜಸ್ಟಿಸ್ ಕೊಡಿಸೋದ್ರಲ್ಲಿ ನಂಬರ್ 1 ಇದೀವಿ ನಾವು. ನಂಬರ್ 1. ಈ ನೀವು ಬೇಕಾದ್ರೆ ಗೂಗಲ್ ಮಾಡಿ ನೋಡಿ ಅಥವಾ ಇದು ನೋಡಿ, ಜಸ್ಟಿಸ್ ಕೊಡಿಸೋದ್ರಲ್ಲಿ ಕರ್ನಾಟಕ ಪೊಲೀಸ್ ನಂಬರ್ 1. ವಾವ್. ಸೊ ನಿಮಗೆ ಅನಿಸುತ್ತಾ ವಿಲೇಜ್ ಅಲ್ಲಿ ಮಹಿಳೆಯರು ಕಾಂಪಿಟೇಟಿವ್ ಎಕ್ಸಾಮ್ ಬರೆಯಲು ಮುಂದೆ ಬರೋದು ಕಡಿಮೆ ಅಂತ? ಹೌದು ಸರ್, ತುಂಬ ಕಡಿಮೆ ಇದೆ. ಯಾಕೆಂತಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸ್ವಲ್ಪ ದುಡ್ಡು ಖರ್ಚಾಗುತ್ತೆ, ಪ್ರಿಪ್ರೇಷನ್ಗೂ ಖರ್ಚಾಗುತ್ತೆ. ಮತ್ತು ಯಾಕಂದರೆ ಕೋಚಿಂಗ್ ಎಷ್ಟು ಅಮೌಂಟ್ ಡಿಪೆಂಡ್ ಅಪಾನ್ ಎಕ್ಸಾಮ್ಸ್ ಮೇಲೆ. ನೀವು UPSC ಮಾಡ್ತೀರಾ ಅಂತಂದರೆ 50,000 ರೂಪಾಯಿಂದ ಹಿಡಿದು 2 ಲಕ್ಷ 3 ಲಕ್ಷದವರೆಗೂ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇದ್ದಾವೆ. ಅದಕ್ಕೆ ಈಗ ಒಂದು ಹಳ್ಳಿ ಹುಡುಗಿ ಇದಕ್ಕೆ ಬರಬೇಕು, ಏನಕ್ಕೆ ಸಿಟಿಗೆ ಬರಬೇಕು ಅಂದ್ರೆ PG ಬೇಕು. ಮಿನಿಮಮ್ ಒಂದು ತುಂಬ ಕನಿಷ್ಠ ಮಟ್ಟದ PG ಮಾಡ್ತೀನಿ ಅಂದ್ರೆ 7,000 8,000 ರೂಪಾಯಿ ಇದೆ. ತುಂಬ ಸೆಕ್ಯೂರ್ PG ಮಾಡಿದ್ರೆ 10,000 ರೂಪಾಯಿ ಇದೆ. ಮಂತ್ಲಿ 10,000 ರೂಪಾಯಿ ಅಂದರೆ ಒಂದು ವರ್ಷ ಅವ್ರು ಕೋಚಿಂಗ್ ಮಾಡಬೇಕು. 1 ವರ್ಷ ಕೋಚಿಂಗ್ 12 ತಿಂಗಳು 1,20,000 ರೂಪಾಯಿ ಪ್ಲಸ್ ಕೋಚಿಂಗ್ ಒಂದು 50,000 ರೂಪಾಯಿ ಮಿನಿಮಮ್ ಅಂದ್ಕೊಳ್ಳಿ. ಒಂದು 50,000 ರೂಪಾಯಿ, 1,70,000 ರೂಪಾಯಿ. ಅದ್ರ ಜೊತೆಗೆ ಊಟ ತಿಂಡಿ ಇವ್ರ ಖರ್ಚು, ಇವ್ರದ ಎಕ್ಸ್ಪೆಂಡಿಚರ್ಸು
ಅದು 1,00,000 ಅನ್ಕೊಳ್ಳಿ, 3.5 ಲಕ್ಷ 3-4 ಲಕ್ಷ ನಿಮಗೆ ಬೇಕು ಅಂತಂದಾಗ ಒಬ್ಬ ಹಳ್ಳಿನಲ್ಲಿರೋ ಸಾಮಾನ್ಯರು ಹೋಗೋಕ್ಕಾಗತ್ತಾ? ಈ ರೀತಿ ಪರಿಸ್ಥಿತಿ ಇರೋದ್ರಿಂದ ಎಷ್ಟೋ ಹೆಣ್ಮಕ್ಳಿಗೆ ಗ್ರಾಮೀಣ ಭಾಗದಲ್ಲಿ ಅವೇರ್ನೆಸ್ ಇಲ್ಲ. ಮತ್ತು ಕಳ್ಸೋಕ್ಕೆ ಈಗ ಯೂಶುವಲಿ ಏನಂತ ನಾಲೆಜಬಲ್ ಪರ್ಸನ್ಸ್ ಅಂದರೆ ಎಜುಕೇಟೆಡ್ ಪರ್ಸನ್ಸ್ ಇದ್ದರೆ, ಮನೇಲಿ ಓದಿರೋರು ಇದ್ದರೆ ಕಳಿಸ್ತಾರೆ ಹೆಣ್ಮಕ್ಳನ್ನ ಹೋಗಿ ಆಯ್ತು ನೀವು ಮಾಡಿ ಏನೋ ಸಪೋರ್ಟ್ ಮಾಡ್ತಾರೆ. ಬಟ್ ಯಾರು ಪಾಪ ರೈತರು ಇರ್ತಾರೆ ಅಥವಾ ಅವ್ರಿಗೆ ಅವೇರ್ನೆಸ್ ಇರಲ್ಲ, ನೀನು ಏನಕ್ಕೆ ಹೋಗ್ತೀಯಾ, ಅಲ್ಲೆಲ್ಲ ಅಷ್ಟು ಖರ್ಚಿರುತ್ತೆ, ಅಲ್ಲೆಲ್ಲ ಆ ಥರ ಇರುತ್ತೆ ಅಂತ ಅಂದ್ಬಿಟ್ಟು ಅವರು ಆ ಒಂದು ಇದರಿಂದ ಏನಾಗುತ್ತೆ ಹೆಣ್ಮಕ್ಳುಗಳು ಬರ್ತಾ ಇಲ್ಲ. ಆ ಒಂದು ಉದ್ದೇಶದಿಂದಲೇ ನಾನು ಯಾವ ರೂರಲ್ ಹೆಣ್ಮಕ್ಳು ನನ್ನ ಹತ್ರ ಫ್ರೀ ಗೈಡೆನ್ಸ್ ಬೇಕು ಅಂತಂದರೆ ಖಂಡಿತವಾಗಿ ಅವ್ರಿಗೆ ನಾವು ಪ್ರೊವೈಡ್ ಮಾಡ್ತಾ ಇರೋದು. ಅವರಿಗೆ ಒಂದು ಚಾನಲ್ ಮಾಡಿಕೊಂಡು ಅವ್ರಿಗೆ ಏನು ಗೈಡೆನ್ಸ್ ಬೇಕು, ನಮ್ಮ ಟೀಮ್ ಮಾಡ್ಕೊಂಡು ಅವ್ರಿಗೆ ಏನೇನು ಗೈಡೆನ್ಸ್ ಬೇಕು ಅದು ಮಾಡ್ತೀವಿ. ತುಂಬ ಹೆಣ್ಮಕ್ಳು ಸಹ ನಾವು ತೊಗೊಂಡು ಅವ್ರಿಗೆ ಎಕನಾಮಿಕಲ್ ಸಪೋರ್ಟ್ ಮಾಡ್ತಾ ಇದ್ದೀವಿ. ಮತ್ತು ಅವ್ರಿಗೆ ಏನಾದರೂ ಈಗ ಅವರು ಸರ್ ಬರ್ತೀವಿ ನಮ್ಗೆ ಸ್ವಲ್ಪ PG ಹೆಲ್ಪ್ ಮಾಡಿರ್ತಾರೆ, ಯಾರು ನನಗೆ ಗೊತ್ತಿರೋ ಕಾಂಟ್ಯಾಕ್ಟ್ಸಲ್ಲಿ ಅಥವಾ ನಾವೀಗ ಕೆಲಸ ಮಾಡೋ ಸ್ಟೇಷನ್ ಲಿಮಿಟ್ಸಲ್ಲಿ ಏನೋ ಒಂದು ಹೆಲ್ಪ್ ಮಾಡಿರುತ್ತೆ ಅವರಿಗೆ, ಅವರಿಂದ ಹೆಲ್ಪ್ ತೊಗೊಂಡು ಇಲ್ಲ ಇವ್ರಿಗೆ ಸ್ವಲ್ಪ PG ಕನ್ಸೆಷನ್ ಕೊಡಿ, ಇಲ್ಲ ಈ ಥರ ಒಂದು 2-3 ತಿಂಗಳು ಅವ್ರಿಗೆ ಫ್ರೀಯಾಗಿ ಮಾಡಿಕೊಡಿ ಅಂತ ಅವ್ರ ರಿಕ್ವೆಸ್ಟ್ ಮಾಡ್ತೀನಿ. ಅವ್ರು ಅದಕ್ಕೆ ಕೊಡ್ತಾರೆ. ಎಷ್ಟು ಜನ ಹೆಣ್ಮಕ್ಳು ಆ ಥರ ಓದಿಸ್ತಾ ಇದ್ದೀವಿ, ಆ ಥರ ಹೆಲ್ಪ್ ಮಾಡ್ತಾ ಇದ್ದೀವಿ. ಇದು ಮೇನು ಪ್ರಾಬ್ಲಮ್ ಆಗ್ತಾ ಇದೆ, ಹೆಣ್ಮಕ್ಳನ್ನ ಕಳ್ಸೋಕ್ಕೆ ಪ್ರಾಬ್ಲಮ್ ಆಗ್ತದೆ ಅಷ್ಟೇ. ಸೊ ಈಗ ಎಕ್ಸಾಮ್ಗೆ ತಯಾರಾಗುತ್ತಾರೆ, ಮಹಿಳೆಯರಿಗೆ ಏನು ಸಲಹೆ ಕೊಡ್ತೀರಾ? ಹೆಣ್ಮಕ್ಳು ಮಾಡೋಕ್ಕಾಗ್ತದಂತ ಯಾವುದೂ ಇಲ್ಲ. ಅವರು ಈ ದೇಶನೂ ನಡೆಸ್ತಾರೆ, ಮನೇಲಿ ತೊಟ್ಲನ್ನು ತೂಗ್ತಾರೆ. ಅವರು ಆ ಕೆಪಬಿಲಿಟಿ ಇರುತ್ತೆ. ಬಟ್ ಅವ್ರಿಗೊಂದು ಸಪೋರ್ಟ್ ಬೇಕು. ಲೈಕ್ ಸೊಸೈಟಿ ಮುಖ್ಯ. ವುಮೆನ್ ಎಂಪವರ್ಮೆಂಟ್ ಅಂತಂದರೆ ಬರೀ MG ರೋಡಲ್ಲಿ ನಾನು ಹೋಗಿ ಪಾರ್ಟಿ ಮಾಡ್ತೀನಿ ಅಥವಾ ನಾನು ಜೀನ್ಸ್ ಪ್ಯಾಂಟ್ ಡ್ರೆಸ್ನ ಇದು ಮಾಡ್ಕೊತೀನಿ, ಹುಡುಗರ ಥರ ಇರ್ತೀನಿ ಅಂತಲೇ ವುಮೆನ್ ಎಂಪವರ್ಮೆಂಟ್ ಅದಲ್ಲ. ವುಮೆನ್ ಎಂಪವರ್ಮೆಂಟ್ ಅಂದರೆ ಎಜುಕೇಷನಲ್ಲಿ ಒಂದು ಒಂದು ಅವ್ರಿಗೆ ಇದು ಮಾಡಬೇಕು, ಎಕನಾಮಿಕಲಿ ಅವ್ರನ್ನ ಸ್ಟ್ರಾಂಗ್ ಮಾಡಬೇಕು, ಎಜುಕೇಷನ್ಗೆ ಸ್ಟ್ರಾಂಗ್ ಮಾಡಬೇಕು, ಮೆಂಟಲಿ ಸ್ಟ್ರಾಂಗ್ ಮಾಡಬೇಕು, ಮತ್ತು ರಾಜಕೀಯವಾಗಿ ಅವ್ರನ್ನ ಅವರು ಇದು ಮಾಡಬೇಕು. ಅವರು ಇನ್ನೊಂದಷ್ಟು ಜನ ಹೆಣ್ಮಕ್ಳನ್ನ ಏನು ಮಾಡಬೇಕು, ಎಂಪವರ್ ಮಾಡ್ಬೇಕು. ಆ ಥರ ಅದನ್ನು ವುಮೆನ್ ಎಂಪವರ್ಮೆಂಟ್ ಅಂತಾರೆ. ನಾನು ಬರೀ ವುಮೆನ್ ಎಂಪವರ್ಮೆಂಟ್ ಅಂತ ಅಂದ್ಬಿಟ್ಟು ಗಂಡ್ಮಕ್ಳ ಥರ ಬಿಹೇವ್ ಮಾಡೋದು ನಾಟ್ ಎ ವುಮೆನ್ ಎಂಪವರ್ಮೆಂಟ್. ಅದಕ್ಕೋಸ್ಕರ ಆ ಒಂದು ಹೆಣ್ಮಕ್ಳಿಗೆ ನಾವು ಸಪೋರ್ಟ್ ಮಾಡಬೇಕು. ಕರೆಕ್ಟ್ ಸರ್. ಥ್ಯಾಂಕ್ ಯು ಕೃಷ್ಣಮೂರ್ತಿ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಇನ್ ದಿಸ್ ಶೋ ಸರ್. ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ನಡೆಸ್ಕೊಟ್ರಿ, ಒಳ್ಳೊಳ್ಳೆ ಕ್ವಶನ್ಸ್ ಕೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಗೂ ಧನ್ಯವಾದಗಳು. ಧನ್ಯವಾದಗಳು. ಥ್ಯಾಂಕ್ ಯು.